ಅವಾಗ ಯಾರಿಗೂ ಗೊತ್ತಾ ಇರಲಿಲ್ಲ ಏನು ಡಿಜೆಯಿಂಗ್ ಅಂದ್ರೂ ಗೊತ್ತಾ ಇರಲಿಲ್ಲ. ಡಿಜೆಯಿಂಗ್ ಅಂದ್ರೆ ಅಷ್ಟೇ ಗಣಪತಿಯಲ್ಲಿ ಇದು ಮಾಡ್ತಾನೆ ಅದು. ಈಗ ಆದ್ರೂ ಅದೇ ಅನ್ಕೊಂತಾರೆ. ಎಲ್ಲರಿಗೂ ಇಷ್ಟ. ಹೌದು, ಎಲ್ಲರಿಗೂ ಇಷ್ಟ. ಮತ್ತೆ ಮೀಮ್ಸ್ ಆದ್ರೆ ನೀವು ಆದ್ರೂ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ಗಾದ್ರೂ ಕಳಿಸ್ತೀರಾ. ಅದ್ರ ಮೇಲೆ ಇನ್ನೂ ಸ್ವಲ್ಪ ಸ್ಪೈಸಿನೆಸ್ ಇದ್ರೆ 2 ಜನಕ್ಕೆ ಕಳ್ಸೋದು 4 ಜನಕ್ಕೆ ಕಳಿಸ್ತೀರಾ. ಸೊ ಅದು ವರ್ಕ್ ಆಯ್ತು ನನಗೆ. ದೇಲ್ ಪೇ ಯೂಸ್ ದಿಸ್ ಮಚ್, ನಿಮ್ಗೆ ಇಷ್ಟ ಅಂತ ಕೊಟ್ಬಿಡ್ತಾರೆ. ನನ್ನ ಹೆಸರು ಬರಲ್ಲ ಅದರಲ್ಲಿ, ಎಲ್ಲ ರೈಟ್ಸ್ ಅವ್ರಿಗೆ ಹೋಗುತ್ತೆ. ಸೊ ಅವ್ರಿಗೆ ಫುಲ್ ಸಾಂಗ್ ಅವರೇ ಮಾಡಿರ್ತಾರಂತ ತೋರಿಸ್ಕೊಡತ್ತಿರುತ್ತೆ. ಕಾಂಟ್ರವರ್ಸಿ. ಸೊ ಹೌ ಡಿಡ್ ಯು ಲರ್ನ್ ಆಲ್ ಆಫ್ ದಿಸ್? ಯೂಟ್ಯೂಬ್, ಫಾದರ್ ಆಫ್ ಎವ್ರಿಥಿಂಗ್. ಅದೇ ಇದೆ ಅಂತ ಇರಲ್ಲ. ಯಾವ್ದಾದ್ರು ಪ್ರೆಸ್ ಮಾಡಕ್ ಹೋಗಿ ಯಾವ್ದೋ ಪ್ರೆಸ್ ಆಗಿ ಏನೋ ಆಗತ್ತೆ, ಒಮ್ಮೆ ಫುಲ್ ಪ್ರಾಜೆಕ್ಟ್ ಹೋಗ್ಬಿಡ್ತಿತ್ತು. ಹೇಳಿದ್ದಾರೆ ಸುಮಾರು ಜನ ನಾರ್ತ್ ಈಸ್ಟ್ ಹೇಳಿದ್ದಾರೆ ನನಗೆ, ನಾ ಕನ್ನಡ ಟ್ರ್ಯಾಕ್ಸ್ ಹಾಕಿದಾಗ ಅವ್ರು ಹೇಳಿದ್ದಾರೆ ಇದು ಫಸ್ಟ್ ಟೈಮ್ ಕೇಳಿದೀವಿ ಆದ್ರೆ ವೈಬ್ ಮಾಡಿದೀವಿ ಅಂತ. ಬಿ ಅ ರೋಮನ್ ಇನ್ ರೋಮ್, ಬಿ ಅ ಕನ್ನಡಿಗ ಇನ್ ಕರ್ನಾಟಕ. ಎಲ್ಲಿದ್ರು ಕನ್ನಡ, ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಇವತ್ತು ನಮ್ ಜೊತೆ ಇದ್ದಾರೆ ಏರೋನಾಟಿಕಲ್ ಇಂಜಿನಿಯರ್, UI/UX ಡಿಸೈನರ್, DJ, ಮ್ಯೂಸಿಕ್ ಪ್ರೊಡ್ಯೂಸರ್ ವಿನಯ್ ಮ್ಯೂಸಿಕ್. ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ ಜೊತೆ ಇದ್ದಾರೆ ಏರೋನಾಟಿಕಲ್ ಇಂಜಿನಿಯರ್, UI/UX ಡಿಸೈನರ್, DJ, ಮ್ಯೂಸಿಕ್ ಪ್ರೊಡ್ಯೂಸರ್ ವಿನಯ್ ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ವಿನಯ್. ಹಾಯ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಮಸ್ತ್ ಚೆನ್ನಾಗಿದ್ದೀನಿ. ಸೊ ನಿಮ್ ಫುಲ್ ಹೆಸರು ವಿನಯ್ ಕಲಬುರ್ಗಿಯಿಂದ ಇಲ್ಲಿ ಬಂದಿರೋದಾ? ಇಲ್ಲ, ನನ್ ಪ್ರಾಪರ್ ಊರು ಹುಟ್ಟಿ ಬೆಳೆದಿದ್ದೆಲ್ಲ ಗದಗ್. ಈಗ ಇಲ್ಲಿ ಜಾಬ್ ಮಾಡ್ತಿದ್ದೀನಿ ಬೆಂಗಳೂರಲ್ಲಿ. ಈಗ ಜಾಬ್ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ? ಸೊ ಐ ಆಮ್ UI/UX ಡಿಸೈನರ್. ವೆನ್ ಡಿಡ್ ಯು ಸ್ಟಾರ್ಟ್ ಜಾಬ್? ನಾನು ಸ್ಟಾರ್ಟ್ ಮಾಡಿ ಈಗ ನೀವು ನೋಡಕ್ಕೆ 18-19 ಇಯರ್ಸ್ ತರ ಕಾಣಿಸ್ತೀರಾ. ಸೊ ಐ ಆಮ್ ಆಸ್ಕಿಂಗ್ ಯು. ಇಲ್ಲ ಐ ಆಮ್ 25 ನೌ. ಸೊ ನಾನು ಜಾಬ್ ಮಾಡಬಾರ್ದು ಹಂಗೆಲ್ಲ. ಹೌದಾ? ಇಲ್ಲ, ಎಲ್ಲರಿಗೂ ಗೊತ್ತಿರಲಿ, ಪರವಾಗಿಲ್ಲ. ಗೊತ್ತಿರಲಿ. 6 months ಬ್ಯಾಕ್ ಸ್ಟಾರ್ಟ್ ಮಾಡಿದೆ ಜಾಬ್. ಬಟ್ ಜಾಬ್ ಅಂದ್ರೆ 2 ಜಾಬ್ ಮಾಡ್ತೀನಿ, ಆಸ್ ಅ DJ, ಆಸ್ ಅ UI/UX ಡಿಸೈನರ್, 2 ಕೂಡ. ಸೊ ವಿ ಹ್ಯಾವ್ ಹರ್ಡ್ DJ ಅಂದ್ರೆ ತುಂಬಾ ಜನ ಹುಡುಗಿರು ದೇ ಫಾಲ್ ಫಾರ್ ಯು, ದೇ ಆಸ್ಕ್ ಯು ಔಟ್, ಯು ಗೋ ಔಟ್ ಆನ್ ಡೇಟ್ಸ್. ಆ ತರ ನಿಮ್ಗೂ ಆಗಿದ್ಯಾ? ಕೇಳ್ತಾರೆ, ಕ್ಯಾಮೆರಾ ಮುಂದೆ ಹೇಳೋದಿಲ್ಲ ಹಂಗಂತ ಏನಿಲ್ಲ. ಸೊ ಏನ್ ಮಾಡಿದ್ರು ಒಂದೇ ಇರಬೇಕು. ಸೊ ಐ ಆಮ್ ಬಿಲೀವರ್ ಇನ್ ಒನ್. ಏನ್ ಕೊಟ್ರು ಒಬ್ಬರಿಗೆ ಕೊಡೋದು ಅಷ್ಟೇ. ಹಾಗಾದ್ರೆ ನಿಮ್ದು ಪರ್ಫಾರ್ಮೆನ್ಸ್ ಅಲ್ಲಿ ನಿಮ್ ಫ್ಯಾನ್ ಗರ್ಲ್ಸ್ಗೆಲ್ಲ ದೂರ ಇರಿ ಅಂತ ಇದೆಲ್ಲ ದೂರ ಇರಿ ಅಂತೆಲ್ಲ ಏನಿಲ್ಲ. ಯು ಜಸ್ಟ್ ಮೇಕ್ ದೆಮ್ ಯುವರ್ ಫ್ರೆಂಡ್ಸ್. ಎಸ್, ಫ್ರೆಂಡ್ಸ್ ಝೋನ್ ಅಂತ ಅಷ್ಟೇನಿಲ್ಲ. ಎಲ್ಲರಿಗೂ ಕನೆಕ್ಷನ್ಸ್ ಇಂಪಾರ್ಟೆಂಟ್ ಅಲ್ಲ. ಸೊ ಇನ್ ದಿಸ್ ಇಂಡಸ್ಟ್ರಿ ಯು ಹ್ಯಾವ್ ಟು ಮೇಕ್ ಕನೆಕ್ಷನ್ಸ್. ಸೊ ನಿಮ್ ಶೋಸ್ ಕರಿಬೇಕಾಗುತ್ತೆ. ದಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ಸೊ ಡಿಜೆಯಿಂಗ್ ಯಾವಾಗ ಶುರು ಮಾಡಿದ್ದು? ಸೊ ಇದು ಸ್ಟಾರ್ಟ್ ಯಾವಾಗಿಂದನೂ ಪ್ಯಾಷನ್ ಇತ್ತಾ? ಪ್ಯಾಷನ್ ತುಂಬಾ ಚಿಕ್ಕವನಿದ್ದೆ, ಅವಾಗ್ಲಿಂದನೇ ಇತ್ತು. ಸೊ ಐ ವಾಸ್ ಇನ್ 8th grade. ಸೊ ಅವಾಗಿಂದ ಸ್ಟಾರ್ಟ್ ಆಗಿದೆ. ಸೊ ಹಸಲ್ ಮಾಡಿ ಇವತ್ತು ಏನೋ ಡಿಫರೆಂಟ್ ಟ್ರೈ ಮಾಡಿದೆ, ಬಟ್ ದಟ್ ರಿಯಲಿ ಹೆಲ್ಪ್. ಸೊ ಹಸಲ್ ಅಂದ್ರೆ ಏನು? ಅಂದ್ರೆ ಮನೆಯಲ್ಲಿ ಸಪೋರ್ಟ್ ಮಾಡ್ಲಿಲ್ವಾ ಅಥವಾ 100% ಸಪೋರ್ಟ್? ಚಿಕ್ಕವನಿಂದಾಗೂ 100% ಸಪೋರ್ಟ್. ಅವಾಗಿಂದನೂ ಸಪೋರ್ಟ್ ಇದೆ. ಸೊ ಅವ್ರ ಸಪೋರ್ಟು, ಮತ್ತೆ ಬಾಳ್ ಟ್ರೈ ಮಾಡ್ತಿದ್ದೆ, ಏನೋ ಮಾಡಿ ಶೋಸ್ ಮಾಡಬೇಕು. ಡಿಜೈಂಗ್ ಅಲ್ಲಿ ಇದ್ದೆ, ಮತ್ತೆ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಹಿಂದಿ ಸಾಂಗ್ಸ್ ಮಾಡ್ತಿದ್ದೆ, ಒರಿಜಿನಲ್ ಟ್ರ್ಯಾಕ್ಸ್ ಮಾಡ್ತಿದ್ದೆ. ಡಿಜೆಯಿಂಗ್ ಆಕ್ಚುಲಿ ಶುರು ಮಾಡಿದ್ದೆ ಯಾವಾಗ? ನಾನು 8th grade ಇದ್ದೆ. 8th ಅಲ್ಲೇ ಶುರು ಮಾಡಿದ್ದು ಆಸ್ ಅ ಬೆಡ್ರೂಮ್ DJ. ಓಕೆ. ಸೊ ಪರ್ಫಾರ್ಮೆನ್ಸ್ ಮಾಡಿದ್ದು ಆನ್ ಯುವರ್ ಓನ್ ಯು ಲರ್ನ್ಡ್? ಹೌದು, ಎಲ್ಲ ಆನ್ ಮೈ ಓನ್. ಹಂಗೆ ಬೇಸಿಕ್ ಸ್ವಲ್ಪ ಕಲಿತೆ. ಅವರಿಂದ ಕೋರ್ಸ್ ಏನಾದ್ರು ಇರುತ್ತಾ? ಕೋರ್ಸ್ ಇರುತ್ತೆ, ಬಟ್ ನಾನು ಬೇಸಿಕ್ ಕಲಿತೆ. ಯೂಸ್ ಟು ಸಿ ವಿಡಿಯೋಸ್ ನೋಡ್ತಿದ್ದೆ. ಮತ್ತೊಬ್ರು ನನ್ನ ರಿಲೇಟಿವ್ಸ್ ಯಾರೋ ಒಬ್ರು ಇದ್ರು, ಅವ್ರ ಕಡೆ ಸ್ವಲ್ಪ ಇನ್ಸ್ಟ್ರೂಮೆಂಟ್ ಇತ್ತು, ಅದು ಬಾರೋ ಮಾಡಿ ಅದರಲ್ಲಿ ಸ್ವಲ್ಪ ಮಾಡ್ತಿದ್ದೆ. ಸೊ ಹಂಗೆ ಸ್ಟಾರ್ಟ್ ಆಯ್ತು. ಆಮೇಲೆ ಇಂಜಿನಿಯರಿಂಗ್ ಅಲ್ಲಿ ಹೋದಾಗ ಅಪರ್ಚುನಿಟಿ ಸಿಕ್ತು. ಕಾಲೇಜಲ್ಲಿ ಪರ್ಫಾರ್ಮ್ ಮಾಡಕ್ಕೆ ಅಪರ್ಚುನಿಟಿ ಸಿಕ್ತು. ಅಲ್ಲಿಂದ ಪಯಣ ಸ್ಟಾರ್ಟ್. ಫೆಸ್ಟ್ ಅಲ್ಲೆಲ್ಲ ಹೀರೋ ಫೆಸ್ಟ್ ಅಲ್ಲಿ ಎಲ್ಲ ಪ್ಲೇ ಮಾಡ್ತಿದ್ದೆ. ಸೊ ಟು ಗೆಟ್ ಲಾಟ್ ಆಫ್ ರೆಕಗ್ನೈಸೇಷನ್ ಅಲ್ಲಿ. ಸೊ ಲೇಟ್ಲಿ ರೀಲ್ಸ್ ಮಾಡ್ಬೇಕಂತ ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ಇದಾಯ್ತು. ಆಲ್ಮೋಸ್ಟ್ ಎಲ್ಲರೂ ಹಿಂದಿ ಸಾಂಗ್ಸ್ ಮತ್ತೆ ಕನ್ನಡ ಸಾಂಗ್ಸ್ ಯಾರು ಮಾಡ್ತಿದ್ದಿಲ್ಲ. ಓನ್ಲಿ ಎಲ್ಲರೂ ಹಿಂದಿ ಮ್ಯಾಶಪ್ಸ್ ಎಲ್ಲ ಮಾಡ್ತಿದ್ರು. ಸೊ ನಾನು ಟ್ರೈ ಮಾಡೋಣಂತ ಟ್ರೈ ಮಾಡಿದೆ. ಸಜೆಷನ್ ಕೊಟ್ಟರು ಒಬ್ರು. ಸೊ ಅದರಿಂದ ಟ್ರೈ ಮಾಡಿ ಐ ಆಮ್ ಹಿಯರ್ ಟುಡೇ. ಯಾರು ಸಜೆಷನ್ ಕೊಟ್ಟಿದ್ದು? ನನಗೆ ಸಜೆಷನ್ ಕೊಟ್ಟಿದ್ದು ಸ್ಕ್ಯಾಂಡಿ ಅಣ್ಣ, ಸ್ಕಂದರ್ ಚಿತ್ ಅವರು. ಸೊ ಹಿ ಗೇವ್ ಮಿ ರಿಯಲಿ ಗುಡ್ ಸಜೆಷನ್. ಅದರಿಂದ ಬಹಳ ಹೆಲ್ಪ್ ಆಯ್ತು. ಹಿಂದಿ ಮಾಡ್ತಿದ್ದೆ, ಹಿಂದಿ ಮ್ಯಾಶಪ್ಸ್ ಮಾಡ್ತಿದ್ದೆ. ಅವ್ರು ಸಜೆಸ್ಟ್ ಮಾಡಿದ್ರು ಕನ್ನಡ ಟ್ರೈ ಮಾಡಂತ. ಕನ್ನಡ ಟ್ರೈ ಮಾಡಿದೆ. ಅದರಿಂದ ಎಂಗೇಜ್ಮೆಂಟ್ ಜಾಸ್ತಿ ಬಿಲ್ಡ್ ಆಯ್ತು. ಹೌದು, ಹಿಂದಿಯಲ್ಲಿ ಸುಮಾರು ಜನ ಮಾಡ್ತಿದ್ದಾರೆ. ಸೊ ಕನ್ನಡಲ್ಲಿ ಅಷ್ಟೊಂದು ಇದ್ದಿಲ್ಲ. ಅದಕ್ಕೆ ನಾನು ಏನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಇಟ್ ವರ್ಕ್ ರಿಯಲಿ ವೆಲ್. ಸೊ ನನಗೆ ರೆಕಗ್ನೈಸೇಷನ್ ಸಿಕ್ತು. ಸೊ ಅದರಲ್ಲಿ ಮತ್ತೆ ನನ್ನ ಕಾನ್ಫಿಡೆನ್ಸ್ ಬಂತು ಏನೇನು ಮಾಡ್ಬೇಕಂತ. ಸೊ ಸ್ಟಾರ್ಟೆಡ್ ಆಫ್. ಬಟ್ ದೇರ್ ಇಸ್ ಅ ಸೇಯಿಂಗ್ ಮ್ಯೂಸಿಕ್ ಹ್ಯಾಸ್ ನೋ ಲ್ಯಾಂಗ್ವೇಜ್ ಅಂತ. ಸೊ ಡು ಯು ಥಿಂಕ್
ಇಲ್ಲ ಕನ್ನಡನೇ ಮಾಡಬೇಕು ಅದರಿಂದಾನೇ ಹೆಲ್ಪ್ ಆಗಿದ್ದು? ಸೊ ನಮ್ಮ ಕನ್ನಡ ಅಲ್ಲಿ ನಾನು ಬೆಳೆದಿದ್ದು, ಈಗ ನಾ ಇದ್ರಲ್ಲಿ ಬೆಳೆದು ಇನ್ನೊಂದ್ ಕಡೆ ಹೋದ್ರೆ ನಮ್ಮ ಮನೆ ನಾನೇ ಮರ್ತಾನೆ. ಐ ಫೀಲ್ ನಮ್ಮ ಮನೆಗೂ ಕೊಟ್ಟು ಹೊರಗಡೆನೂ ಹೋಗತ್ತಪ್ಪ. ಹೋಗೋದ್ ತಪ್ಪು ಅಂತ ಏನಿಲ್ಲ, ಬಿಟ್ಟು ಹೋಗೋದ್ ತಪ್ಪು. ಬಿಟ್ಟು ಹೋಗೋದ್ ತಪ್ಪು, ಕಾಂಟ್ರಿಬ್ಯೂಷನ್ ಬಿಡಬಾರ್ದು, ಆದ್ರೆ ಕನ್ನಡ ಬಿಡಲ್ಲ. ಕರೆಕ್ಟ್, ಕನ್ನಡ ಬಿಡಬಾರ್ದು ಮಾಡೋದೆ. ಈವನ್ ಇನ್ ಶೋಸ್ ಅಲ್ಲಿ ಯಾವುದೇ ಪಬ್ ಆಗಿರ್ಲಿ ಯಾವುದೇ ಆಗಿರ್ಲಿ, ಐ ಪ್ಲೇ ಕನ್ನಡ ಶೋ. ನಂದು ಕ್ವೆಶ್ಚನ್ ಆಕ್ಚುಲಿ ನೆಕ್ಸ್ಟ್ ಅದೇ ಇದ್ದು, ಯಾರಾದ್ರೂ ಅಲ್ಲಿ ಬಂದು ಇಲ್ಲ ಕನ್ನಡ ಪ್ಲೇ ಮಾಡಿ ಅಂತ ಹೇಳೋದು ಉಂಟಾ? ಅವ್ರು ಹೇಳೋ ಮುಂಚೆನೆ ನಾ ಮಾಡ್ಬಿಡ್ತೀನಲ್ಲ. ಓಕೆ, ದಟ್ ಇಸ್ ಮೈ ಸ್ಪೆಷಾಲಿಟಿ. ನಾನು ರೀಜನಲ್ ಎಲ್ಲ ತರ ಪ್ಲೇ ಮಾಡ್ತೀನಿ. ಐ ಡೋಂಟ್ ಸ್ಟಿಕ್ ಟು ಓನ್ಲಿ ಹಿಂದಿ, ಓನ್ಲಿ ಕಮರ್ಷಿಯಲ್, ಓನ್ಲಿ ಇಂಗ್ಲಿಷ್ ಸಾಂಗ್ಸ್ ಅಂತ ಏನಿಲ್ಲ. ಓಕೆ, ಐ ಪ್ಲೇ ಎವ್ರಿಥಿಂಗ್, ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡ್ತೀನಿ. ಸೊ ಇವನ್ ಬಿಫೋರ್ ಸಂಬಡಿ ಅಪ್ರೋಚಸ್ ಯು, ನೀವು ಅದನ್ನೇ ಹೇಳ್ತೀರಾ ದಟ್ ಯು ವಿಲ್? ಹೌದು, ಐ ಪ್ಲೇ ಇಟ್ ಆಫ್. ಅವ್ರು ಶಾಕ್ ಆಗ್ಬಿಡ್ತಾರೆ, ಯಾಕಂದ್ರೆ ಯೂಶುವಲಿ ನಮ್ಮ ಕರ್ನಾಟಕ ಎಲ್ಲಿದ್ದು ಜಾಸ್ತಿ ಕನ್ನಡ ಪ್ಲೇ ಮಾಡಕ್ ಕೊಡಲ್ಲ. ಕರೆಕ್ಟ್, ಬಟ್ ದೇವ್ ಸ್ಟಾರ್ಟೆಡ್ ನಾವು, ಅದು ಟ್ರೆಂಡ್ ಸ್ಟಾರ್ಟ್ ಆಗ್ತಿದೆ, ಎಲ್ಲ ಪಬ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಬಟ್ ಐ ವಾಂಟ್ ಟು ಪುಟ್ ಇನ್ ಕಿ ಕನ್ನಡ ಯಾಕೆ ಮಾಡಬಾರ್ದು ಅಂತ. ಹುಟ್ಟಿ ನೀವು ಯಾವತ್ತಾದ್ರೂ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಇಲ್ಲ ನಾನು ಕನ್ನಡ ಪ್ಲೇ ಮಾಡ್ತೀನಿ ಅಂದು ಅವರು ಇಲ್ಲ ಯು ಕಾಂಟ್ ಪ್ಲೇ, ದಟ್ ಇಸ್ ಆರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆ ಥರ ಏನಿದೆಯಾ? ಆಗಿದೆ, ಹೇಳ್ತಾರೆ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನಾ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಆಡಿಯನ್ಸ್ ಇಷ್ಟು ಬರ್ತಿರ್ತಾರೆ. ಸೊ ಇಫ್ ನಾನು ಪೋಸ್ಟ್ ಮಾಡಿದ್ಮೇಲೆ ಸುಮಾರು 10 ಜನ ಬರಲಿ, ದಿಲ್ ಬಿ ವೇಟಿಂಗ್ ಫಾರ್ ಮೈ ಮ್ಯಾಶಪ್ಸ್ ಅಲ್ಲ, ಅವ್ರು ವೇಟ್ ಮಾಡ್ತಿರ್ತಾರೆ ಇದು ಒಂದು ಸಾಂಗ್ ಆಗ್ತಾನೆ ಅಂತ. ಕರೆಕ್ಟ್. ಸೊ ಅದಕ್ಕಾಗಿ ಐ ಡೂ ದಟ್ ಇಸ್ ಅ ರಿಯಲಿ ಗುಡ್ ಥಿಂಗ್. ಯಾಕಂದ್ರೆ ಕರ್ನಾಟಕದಲ್ಲಿದ್ದು ಕನ್ನಡ ಸಾಂಗ್ ಪ್ಲೇ ಮಾಡಲಿಲ್ಲ ಅಂದ್ರೆ there is no point. ಈಗ ನನ್ನ ಶೋ ಮಾಡ್ತಿದ್ದೀನಿ ಅಂದ್ರೆ ಈಗ ನನ್ನ ಕನ್ನಡ ಕಾಂಟೆಂಟ್ ಇದೆ, ಅವ್ರು ಬಂದಿರ್ತಾರೆ ಕನ್ನಡ ಆಗ್ತಾನಪ್ಪ, 1-2 ಸಾಂಗ್ ಆದ್ರೂ ಆಗ್ತಾನೆ ಅಂತ. ಸೊ ಐ ಪುಟ್ ಇನ್ ಕನ್ನಡ ಸಾಂಗ್ಸ್. ಸೊ ನೀವು ಫುಲ್ ಟೈಮ್ ಜಾಬ್ ಮಾಡ್ಕೊಂಡು ಫುಲ್ ಟೈಮ್ ಡಿಜೆಯಿಂಗ್ ಮಾಡ್ಕೊಂಡು ಹೌ ಆರ್ ಯು ಬ್ಯಾಲೆನ್ಸಿಂಗ್? ಬ್ಯಾಲೆನ್ಸ್ ಆಗುತ್ತೆ, ಲೈಫಲ್ಲಿ ಬ್ಯಾಲೆನ್ಸ್ ಮಾಡಲೇಬೇಕು. ಯಾವ ಸಿಚುವೇಶನ್ ಆದ್ರೂ ಈಗಾದ್ರೂ ಮಾಡಲೇಬೇಕು, ಮುಂದಾದ್ರೂ ಮಾಡಲೇಬೇಕು. ಸ್ಟ್ರಗಲ್ ಇಸ್ ಫಾರ್ ರಿಯಲ್. ಸೊ ನಾವು ಏನಾದರೂ ಮಾಡಿದರೆ ಮುಂದೆ ಹೋಗ್ಬೋದಲ್ಲ. ಸೊ ಇಫ್ ಐ ಲೀವ್ ಜಾಬ್, ಇಫ್ ಐ ಲೀವ್ ಮ್ಯೂಸಿಕ್, ಯಾವುದಾದ್ರೂ ಹೋಗ್ಬಿಡುತ್ತೆ. ಸೊ ಐ ಟ್ರಸ್ಟ್ ಇನ್ ದ್ಯಾಟ್ ಫ್ಯಾಕ್ಟರ್. ಎರಡೂ ಮಾಡಬೇಕು, ಸ್ಟ್ರಗಲ್ ಮಾಡಬೇಕು, ಏನಾಗತ್ತೆ ಗೊತ್ತಿಲ್ಲ, ಬಟ್ ಹಸಲ್ ಈಸ್ ರಿಯಲಿ ಇಂಪಾರ್ಟೆಂಟ್. ಡಿಜೆಯಿಂಗ್ ನೀವು ಪರ್ಫಾರ್ಮೆನ್ಸ್ ಯೂಶಲಿ ವೀಕೆಂಡ್ಸ್ ಮಾತ್ರ ಇಟ್ಕೊತೀರಲ್ಲ? ಹೌದೌದು. ವಾಟ್ ಡು ಯು ಡೂ ಆನ್ ವೀಕೆಂಡ್ಸ್ ಅಪಾರ್ಟ್ ಫ್ರಮ್ ದ 9 to 5 ಜಾಬ್ ದಟ್ ಯು ಹ್ಯಾವ್? ವೀಕೆಂಡ್ಸ್ ಅಲ್ಲಿ ಸ್ಯಾಟರ್ಡೇನು ಆಫೀಸ್ ಇರುತ್ತೆ ನಂದು. ಸೊ ಸ್ಯಾಟರ್ಡೇ ಆಫೀಸ್ ಮುಗಿಸಿ ಐ ಗೋ 6 days a week ಆಫೀಸ್? 6 days a week. ಓ ಮೈ ಗಾಡ್. 10 to 6 ಆಫೀಸ್ ಇರುತ್ತೆ. ಸೊ ಅದಾದ್ಮೇಲೆ ಟೈಮ್ ಯಾವಾಗ ಸಿಗುತ್ತೆ ಐ ಕೀಪ್ ಮೈ ಸೆಲ್ಫ್ ಬಿಸಿ, ಎಷ್ಟಾಗತ್ತೆ ಅಷ್ಟು. ಏನಾದರೂ ಒಂದು ಟ್ರೈ ಮಾಡ್ತಿರ್ತೀನಿ, ಡಿಫ್ರೆಂಟ್ ಥಿಂಗ್ಸ್. ಅದಾದ್ಮೇಲೆ ಶೋಸ್ ಇರುತ್ತೆ, ಟೈಮ್ ಸಿಗಲ್ಲ, ಏನು ಬೇರೆ ಥಿಂಕ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಸಂಡೇ ಬರುತ್ತೆ, ಸಂಡೇ ಹೆಂಗೆ ಹೋಗುತ್ತಂತ ಗೊತ್ತಾಗಲ್ಲ, ಹೆಂಗೆ ಹೋಗುತ್ತಂತ ಗೊತ್ತಾಗಲ್ಲ. ಅದು ಸ್ವಲ್ಪ ಫುಲ್ ಡೇ ಕ್ಲೀನಿಂಗ್ ಮಾಡೋಕ್ಕೆ, ಅರ್ಬಿ ತೊಳೆಯೋಕ್ಕೆ ಎಲ್ಲ ಅಲ್ಲೇ ಹೋಗ್ಬಿಡುತ್ತೆ. ಸೊ ನೈಟ್ ಮತ್ತೆ ಶೋ ಇರುತ್ತೆ. ಸೊ ಏನೂ ಬೇರೆ ಮಾಡೋಕ್ಕೆ ಟೈಮ್ ಇಲ್ಲ. ಮನೆ ಹೋಗಿಲ್ಲ ನಾನು, 2-3 months ಆಯಿತು ಹೋಗಿಲ್ಲ. ಒಂದು ಪರ್ಫಾರ್ಮೆನ್ಸ್ಗೆ ಹೌ ಮಚ್ ಡು ಯು ಅರ್ನ್ ಇಫ್ ಐ ಮೇ ಆಸ್ಕ್? ಅದು ಹಿಂಗೆ ರಿವೀಲ್ ಮಾಡೋಕ್ಕಾಗತ್ತೆ? ಯಾರಿಗಾದ್ರೂ ಸ್ಯಾಲ್ರಿ ಕೇಳಿದ್ರೆ ಹೇಳ್ತಾರ? ಹೇಳಲ್ಲ, ಕೇಳಬಾರ್ದು ಹಂಗಂತೆಲ್ಲ. ಕೇಳಕ್ ನಿಮ್ಗೆ ಫುಲ್ ಇದೆ. ನಾವ್ ಹೇಳಲ್ಲ ಅಂತಲ್ಲ, ಬಟ್ ಐ ಅರ್ನ್ ಗುಡ್ ಮನಿ. ಅಲ್ಲ, ಸೊ ವೈ ಐ ಆಮ್ ಆಸ್ಕಿಂಗ್ ಇಸ್, ನೀವು ಎಕ್ಸಾಕ್ಟ್ ಅಮೌಂಟ್ ಹೇಳೋ ಅಷ್ಟಿಲ್ಲ. ಐ ಆಮ್ ಜಸ್ಟ್ ಆಸ್ಕಿಂಗ್ ಬಿಕಾಸ್ ಇವಾಗ ಯಾರೋ ಒಬ್ರು ಮೇ ಬಿ ಲೈಕ್ ಸಮ್ ಒನ್ ಲೈಕ್ ಅ ಟೀನೇಜರ್, ನೀವು 8th ಅಲ್ಲಿ ಹೇಗೆ ಶುರು ಮಾಡಿದ್ರಿ ಆ ಥರನೇ ಸಮ್ ಒನ್ ಇಸ್ ಅಸ್ಪೈರಿಂಗ್ ಟು ಬಿಕಮ್ ಅ ಡಿಜೆ, ಅಂಡ್ ಫಾರ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ಇದು ಹೆಲ್ಪ್ ಆಗುತ್ತಾ ನನಗೆ, ಆಗಲ್ವಾ, ಇಸ್ ಇಟ್ should I just make it like a part-time job or can I do it as a full-time? For him to understand, do you think it's good money, he should take it as a full-time? What do you suggest? ಯಾವುದೋ ಸ್ಟಾರ್ಟ್ ಮಾಡಲಿ, ಸ್ಟಾರ್ಟಿಂಗಿಂದ ಹ್ಯೂಜ್ ಅಮೌಂಟ್ ಎದರಲ್ಲೂ ಸಿಗಲ್ಲ. ಇಫ್ ಯು ಆರ್ ಡೂಯಿಂಗ್ ಅ ಜಾಬ್ ಆಲ್ಸೋ, ನೀವು ಸ್ಟಾರ್ಟಿಂಗಲ್ಲಿ 1 ಲಕ್ಷ ಗಳಿಸಲ್ಲ. ಸೊ ಇಟ್ ಟೇಕ್ಸ್ ಅ ಬಿಟ್ ಟೈಮ್. ನಿಮ್ಗೆ ಸ್ವಲ್ಪ ಟೈಮ್ ಬೇಕು, ಎಕ್ಸ್ಪೀರಿಯನ್ಸ್ ಬೇಕು, ಸ್ಪೆಷಾಲಿಟಿ ಇರಬೇಕು ಅದರಲ್ಲಿ, ದೆನ್ ಯು ಗೆಟ್ ಗುಡ್ ಅಮೌಂಟ್. ಈಗ ಸ್ಟಾರ್ಟಿಂಗ್ ನಮ್ಮ ಇಂಡಸ್ಟ್ರಿಯಲ್ಲಿ ಹೆಂಗಿದೆ, ಡಿ ಜೆ ಇಂಡಸ್ಟ್ರಿಯಲ್ಲಿ ಹೆಂಗಿದೆ, ಸ್ಟಾರ್ಟಿಂಗ್ ದೇ ವೋಂಟ್ ಪೇ, ಯಾರು ಪೇ ಮಾಡಲ್ಲ. ಟು ಪರ್ಫಾರ್ಮ್ ಫಾರ್ ಫ್ರೀ. ಐ ಆಲ್ಸೋ ಡನ್. ಯು ನೀಡ್ ಟು ಮೇಕ್ ನೇಮ್ ಅಂಡ್ ಫೇಮ್. ಹೌದು, ನೇಮ್ ಅಂಡ್ ಫೇಮ್ ಇಂದ ರೆಕಗ್ನೈಸೇಷನ್ ಇರಬೇಕು ಮಾರ್ಕೆಟಲ್ಲಿ. ಸೊ ಯಾರೋ ಇವನು ಇದ್ದಾನೆ, ಸ್ವಲ್ಪ ಡಿಫ್ರೆಂಟ್ ಮಾಡ್ತಿದ್ದಾನೆ. ಇವನ್ ಇಫ್ ಯು ಆರ್ ಡೂಯಿಂಗ್ ಡಿಫ್ರೆಂಟ್ ಆದರೂ ವಿಲ್ ಗೆಟ್ ಲೆಸ್ ಮನಿ. ಇಟ್ಸ್ ಓಕೆ, ಸ್ಟಾರ್ಟಿಂಗಲ್ಲಿ ಯಾರೂ ಕೊಡಲ್ಲ. ಸೊ ಬೈ ಟೈಮ್ ನಿಮ್ಮ ಪರ್ಫಾರ್ಮೆನ್ಸಿಂದ, ನಿಮ್ಮ ಕನೆಕ್ಷನ್ಸಿಂದ, ನೀವು ಹೇಳಿದ್ರಿ ಹೌ ಡು ಯು ಮೇಕ್ ಫ್ರೆಂಡ್ಸ್ ಹಿಂಗಂತ. ಶೋಸಲ್ಲಿ ಬರ್ತಾರಲ್ಲ, ಸೊ ವಿ ಮೇಕ್ ಫ್ರೆಂಡ್ಸ್ ದೇರ್. So we ask them to come for every show. That's how all DJs are friendly. ಹೌದು, ಇರಲೇಬೇಕಾಗತ್ತಲ್ವಾ? Because everything is like ಇದು ಟೇಕ್ ಆ್ಯಂಡ್ ಗಿವ್ ಬ್ಯಾಕ್. ಟೇಕ್ ಆ್ಯಂಡ್ ಗಿವ್ ಬ್ಯಾಕ್ ಇದರಲ್ಲಿ ರಿಲೇಷನ್ ಅಲ್ಲಿ. ಸೊ ಅವ್ರಿಗೇನು ಸೇಲ್ಸ್ ಬೇಕು, ಸೇಲ್ಸ್ ಮಾಡ್ಕೊಡೋದು ಯಾರು? ಆಡಿಯನ್ಸ್ ತರೋರು ಯಾರು? ನಾವು. ಸೊ ಹಂಗಿರುತ್ತೆ. ಸೊ ನೀವು ಹೇಳಿದ್ರಿ ಇಟ್ ಟೇಕ್ ಸಮ್ ಟೈಮ್ ಟು ಫಾರ್ ಸಂಬಡಿ ಟು ಪೇ ಯು ಫಾರ್ ದ ಅಂತ. ನಿಮ್ಗೆ ಎಷ್ಟು ವರ್ಷ ಹಿಡಿತು
ಫಾರ್ ಯುವರ್ ಫಸ್ಟ್ ಇನ್ಕಮ್ ಫ್ರಮ್ ಡಿಜೆಯಿಂಗ್? ಫಸ್ಟ್ ಇನ್ಕಮ್ ಅಲ್ಲಿ ಬೆಡ್ರೂಮ್ ಡಿಜೆ ಅಂತ ಪರ್ಫಾರ್ಮ್ ಮಾಡ್ತಿದ್ದಲ್ಲ. ಬೆಡ್ರೂಮ್ ಡಿಜೆಯಿಂಗ್ ಅಂದ್ರೆ ಐ ಆಮ್ ಸಾರಿ, ಓಕೆ, ಇನ್ ಕಾಲೇಜ್ ಶೋಸ್ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತಾ ಇದ್ದಿಲ್ಲ ಯಾರು. ಸೊ ಇನ್ ಕ್ಲಬ್ ಸೆಲೂನ್ ಐ ಸ್ಟಾರ್ಟೆಡ್ ಇನ್ ಬೆಲ್ಗಮ್. ಬೆಲ್ಗಮ್ ಅಲ್ಲಿ ಕಾಲೇಜ್ ಮಾಡಿದ್ದು, ಇಂಜಿನಿಯರಿಂಗ್ ಅಲ್ಲಿ ಮುಗಿಸ್ದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಲ್ಲಿ ಸ್ಟಾರ್ಟಿಂಗ್ ಕೊಡ್ತಾ ಇದ್ರಲ್ಲ. ಸೊ ಐ ಯೂಸ್ ಟು ಹಾರ್ಡ್ಲಿ ಗೆಟ್ 3K 4K 5K ಮ್ಯಾಕ್ಸ್. ಸೊ ಅಲ್ಲಿಂದ ಪ್ರೈವೇಟ್ ಶೋಸ್ ಮಾಡ್ತಿದ್ದೆ. ಸೊ ಯುವರ್ ಫಸ್ಟ್ ಇನ್ಕಮ್ ಇಸ್ 3K? ಹೌದು, ಅಷ್ಟಿರ್ತದೆ. ಫಸ್ಟ್ ಎಲ್ಲಿ ಪರ್ಫಾರ್ಮ್ ಮಾಡಿದಾಗ ದಟ್ ಯು ವರ್ ಪೇಡ್? ವಾಸ್ ಇಟ್ ಇನ್ ಕಾಲೇಜ್? ನೋ, ಕಾಲೇಜ್ ಅಲ್ಲ. ಕಾಲೇಜಲ್ಲಿ ಮಾಡಿದ್ದು ಬೆಲ್ಗಮ್ ಅಲ್ಲಿ ಎಲ್ಲ ಫ್ರೀ. ಓಕೆ. ಸೊ ರೆಕಗ್ನೈಸೇಷನ್ ಅದು ಇಂಪಾರ್ಟೆಂಟ್ ಇತ್ತು ಅವಾಗ. ಸೊ ಅದು ಮಾಡಿದೆ. ಫಸ್ಟ್ ಟೈಮ್ ನಾನು ಪೇ ಮಾಡಿದೆ ಕ್ಲಬ್ ಅಲ್ಲಿ ಪರ್ಫಾರ್ಮ್ ಮಾಡಿದಾಗ. ಸೊ ಫೋನ್ಸ್ ಅಂತ UK27 ಅಂತ ಪಬ್ ಇದೆ. ಸೊ ಅಲ್ಲಿ ಪ್ಲೇ ಮಾಡಿದೆ. ಐ ಗಾಟ್ ಮೈ ಫಸ್ಟ್. ಅದು 3000? ಹೌದು, 3000. ಇನ್ನೂ ನೆನಪಿದೆ ನನಗೆ. ಹೌ ವಿಲ್ ಐ ಫಾರ್ಗೆಟ್ ದಟ್? ನಿಮ್ಗೆ ಅವಾಗ ಏಜ್ ಎಷ್ಟು? 17-18. ಇಲ್ಲಿಗಲ್ಲಿದ್ದೆ, ಕಾಲೇಜ್ ಜಾಯ್ನ್ ಆಗಿದೆ ಫಸ್ಟ್ ಇಯರ್ ಅಲ್ಲಿ. ಇಲ್ಲಿಗಲ್ಲಿದ್ದೆ, ಆದ್ರೂ ಸಪೋರ್ಟ್ ಮಾಡ್ತಿದ್ರು, ಏನೋ ಡಿಫ್ರೆಂಟ್ ಮಾಡ್ತಿದ್ದೇನಂತ. ಸ್ಟಾರ್ಟಿಂಗ್ ಇಂದನೂ ಐ ವುಡ್ ಪ್ಲೇ ಸಮಥಿಂಗ್ ಡಿಫ್ರೆಂಟ್. ಯಾರು ಯೂಶುವಲ್ ಪ್ಲೇ ಮಾಡ್ತಾರಲ್ಲ, ಸೊ ನಾನು ಯೂಶುವಲ್ ಇಂದ ಸ್ವಲ್ಪ ಹೊರಗಡೆ ಔಟ್ ಆಫ್ ದ ಬಾಕ್ಸ್ ಮಾಡ್ತಿದ್ದೆ. ಸೊ ಅದಕ್ಕಾಗಿ ನನಗೆ ಕ್ಯಾನ್ ಯು ಎಕ್ಸ್ಪ್ಲೇನ್ ವೆನ್ ಯು ಸೇ ಡಿಫ್ರೆಂಟ್? ಡಿಜೆಯಿಂಗ್ ಅಲ್ಲಿ ಸುಮಾರು ಜಾನರ್ಸ್ ಇದೆ. ಓಕೆ. ಜಾನರ್ಸ್ ಅಂಡ್ ಡಿಫ್ರೆಂಟ್ ಟೈಪ್ ಆಫ್ ಮ್ಯೂಸಿಕ್ ಇದೆ. ಸೊ ಒಬ್ರು ಕ್ಲಬ್ ಬ್ಯಾಂಗರ್ಸ್ ಹಾಕ್ತಾರೆ. ಕ್ಲಬ್ ಬ್ಯಾಂಗರ್ಸ್ ಅಂದ್ರೆ ಫುಲ್ ಬೀಟ್ಸ್ ಇರುತ್ತೆ. ನನ್ನ ಸ್ಪೆಷಾಲಿಟಿ ಏನಂದ್ರೆ ಐ ಪ್ಲೇ ಒರಿಜಿನಲ್ ಸಾಂಗ್ಸ್. ಸೊ ನಾನು ಜಾಸ್ತಿ ಕ್ಲಬ್ ಬ್ಯಾಂಗರ್ಸ್, ಕ್ಲಬ್ ಸಾಂಗ್ಸ್ ಪ್ಲೇ ಮಾಡಲ್ಲ. ಒರಿಜಿನಲ್ ಟ್ರ್ಯಾಕ್ಸ್. ಈಗ ನೀವು ಕೇಳಿರ್ತೀರ, ವೆನ್ ಯು ಲಿಸನ್ ಟು ಒರಿಜಿನಲ್ ಸಾಂಗ್ಸ್ ನೀವು ವೈಬ್ ಮಾಡ್ತೀರಾ, ನಿಮ್ಗೆ ಏನು ಮುಂದೆ ಬರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನೀವು ಕೇಳಿರ್ತಾರೆ ಯಾವಾಗಾದ್ರೂ. ಇಫ್ ಐ ಪ್ಲೇ ಅದೇ ಸಾಂಗ್ ನಾನು ಕ್ಲಬ್ ರಿಮಿಕ್ಸ್ ಏನಾದ್ರೂ ಪ್ಲೇ ಮಾಡಿದ್ರೆ ನಿಮ್ಗೆ ಏನು ಬರ್ತಾ ಅಂತ ಏನು ಬರ್ತಾ ಅಂತ ಅರ್ಥ ಆಗಲ್ಲ. ಸೊ ದಟ್ ಇಸ್ ಮೈ ಸ್ಪೆಷಾಲಿಟಿ. ಎಷ್ಟು ಜಾನರ್ಸ್ ಇದೆ? ಜಾನರ್ಸ್ ಸುಮಾರು ಇದೆ. ನೀವು ಎಲ್ಲ ಟ್ರೈ ಮಾಡಿದ್ದೀರಾ ಆರ್ ಯು ಹ್ಯಾವನ್ ಟ್ರೈಡ್? ಟ್ರೈ ಮಾಡೋದು ಹೆಂಗಂದ್ರೆ, ಈಗ ಟೆಕ್ನೋ ಅಂತ ಇರುತ್ತೆ, EDM ಅಂತ ಇರುತ್ತೆ. ಸೊ ಐ ಮೋರ್ಲಿ ಇನ್ ಟು ಬಾಲಿವುಡ್ ಅಂಡ್ EDM. ಯಾಕಂದ್ರೆ ಟೆಕ್ನೋ ಇಸ್ ಅ ಡಿಫ್ರೆಂಟ್ ವರ್ಲ್ಡ್. ಎಲ್ಲಾದ್ರೂ ಅವ್ರದ್ದು ಇಂಟ್ರೆಸ್ಟ್ ಇರುತ್ತೆ. ಸೊ ಐ ಲೈಕ್ ಬಾಲಿವುಡ್. ನನಗೆ ಬಾಲಿವುಡ್ ಮತ್ತೆ ರೀಜನಲ್. ಈಗ ನಾನು ಎಲ್ಲಿ ಪ್ಲೇ ಮಾಡಿದ್ರು ನಾನು ರೀಜನಲ್ ಪ್ಲೇ ಮಾಡೇ ಮಾಡ್ತೀನಿ. ಇರಲೇಬೇಕು. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅವ್ರು ರಿಕ್ವೆಸ್ಟ್ ಮಾಡಿಬಿಡ್ತೀನಿ. ಯಾರು ಕ್ಲಬ್ ಓನರ್ಸ್ ಆದ್ರೆ, ಕ್ಲಬ್ ಮ್ಯಾನೇಜರ್ಸ್ ಇರ್ತಾರಲ್ಲ, ನಾವು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ. ಸೊ ಐ ವಿಲ್ ಪ್ಲೇ ದಿಸ್ ಮಚ್ ಅವ್ರು ಕೇಳ್ತೀನಿ, ನಿಮ್ಗೆ ಎಷ್ಟು ಕನ್ನಡ ಹಾಕಿದ್ರೆ ನಡೆಯುತ್ತೆ ಅಂತ. ಅವ್ರು 5 ಅಂದ್ರೆ ನಾನು 10 ಅಂತೀನಿ. ಬಾರ್ಗೇನ್ ಮಾಡ್ತೀನಿ. ನೈಸ್. ಓಕೆ. ಅವ್ರು 0 ಅಂದ್ರೆ ಅವಾಗ 5? ಇಲ್ಲ, 0 ಅಂದ್ರೆ ನಾನು ಮಾಡ್ತೀನಿ. ಅವ್ರಿಗೆ ಹೇಳ್ತೀನಿ, ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ರಿಕ್ವೆಸ್ಟ್ ಮಾಡಿದ್ರೆ ಯಾರು ಅದಕ್ಕಿಂತ ಜಾಸ್ತಿ ಅಂತೂ ಮಾಡ್ತೀನಿ. ಹೌದೌದು. ಜಾಸ್ತಿ ಅನ್ನಕ್ಕೆ ಅವ್ರು ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಸಿಚುವೇಶನ್, ಆಡಿಯನ್ಸ್ ಆಲ್ಸೋ. ಈಗ ನಾನು ಎಲ್ಲಿ ಪರ್ಫಾರ್ಮ್ ಮಾಡ್ತಿರ್ತೀನಿ, ಅಲ್ಲಿ ಕನ್ನಡ ಆಡಿಯನ್ಸ್ ಇರಲಿಲ್ಲ, ಕರೆಕ್ಟ್, ನಾ ಕನ್ನಡ ಸಾಂಗ್ ಹಾಕಿದ್ರೆ ಅಲ್ಲಿ ಯಾರು ವೈಬ್ ಮಾಡಲ್ಲ. ಸೊ ಅಬ್ಸರ್ವ್ ಮಾಡಿ ಯಾರು ಆಡಿಯನ್ಸ್ ಇದ್ದಾರೆ, ಅವ್ರು ಏನು ಎಂಥ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ತಿದ್ದಾರೆ, ಅದರಿಂದ ಐ ಪುಟ್ ಸಾಂಗ್ಸ್. ಯಾವತ್ತಾದ್ರೂ ಕನ್ನಡ ಸಾಂಗ್ ಪ್ಲೇ ಮಾಡಿ ವಾಸ್ ದೇರ್ ಅ ಸಿಚುಯೇಷನ್ ವೇರ್ ಯಾರು ಅದಕ್ಕೆ ವೈಬ್ ಮಾಡಿಲ್ಲ? ನಮ್ಮ ಕನ್ನಡದವರಿದ್ರೆ ವೈಬ್ ಮಾಡೇ ಮಾಡ್ತಾರೆ. ಕರೆಕ್ಟ್. ಈಗ ಬೇರೆ ಸ್ಟೇಟ್ ಇಂದ ಯಾರೋ ಇದ್ರು, ನನ್ನ ರಿಮಿಕ್ಸಸ್ ಅಲ್ಲಿ ಅವ್ರು ವೈಬ್ ಮಾಡ್ತಾರೆ. ಕರೆಕ್ಟ್. ಯಾಕಂದ್ರೆ ಅವ್ರೇನ್ ತಿಳ್ಕೊಂಡಿರ್ತಾರೆ ಕನ್ನಡ ಸಾಂಗ್ಸ್ ಹಿಂಗಿದೆ ಅಂತ. ಬಟ್ ಮ್ಯೂಸಿಕ್ ಹ್ಯಾಸ್ ನೋ ಲ್ಯಾಂಗ್ವೇಜ್. ಅದರಿಂದ ನನ್ನ ರಿಮಿಕ್ಸಸ್, ನನ್ನ ಮ್ಯಾಶಪ್ ಸ್ವಲ್ಪ ಟೇಸ್ಟ್ ಇರುತ್ತೆ. ಅದಕ್ಕೆ ಏನಾದ್ರೂ ಒಂದು ಸ್ಪೈಸಿನೆಸ್ ಇರುತ್ತೆ. ಸೊ ಆ ಸ್ಪೈಸಿನೆಸ್ ಇಂದ ಅವ್ರು ತಿಳ್ಕೊಂಡ್ರೆ, ಓ ಇದು ಇಷ್ಟು ಚೆನ್ನಾಗಿದೆ ನಾ ಹೇಳಿದ್ದಾರೆ. ಸುಮಾರು ಜನ ನಾರ್ತ್ ಈಸ್ಟ್ ಹೇಳಿದ್ದಾರೆ ನನಗೆ, ನಾ ಕನ್ನಡ ಟ್ರ್ಯಾಕ್ಸ್ ಹಾಕಿದಾಗ ಅವ್ರು ಹೇಳಿದ್ದಾರೆ, ಇದು ಫಸ್ಟ್ ಟೈಮ್ ಕೇಳಿದೀವಿ ಆದ್ರೆ ವೈಬ್ ಮಾಡಿದ್ವಿ ಅಂತ. ಆದ್ರೆ ನಾವು ಇಂಟ್ರಡ್ಯೂಸರು ಮಾಡ್ಬೇಕಲ್ಲ ಅವ್ರಿಗೆ. ಯಾರೋ ಒಬ್ರು ಇಂಟ್ರಡ್ಯೂಸ್ ಮಾಡ್ಲೇ ಇಲ್ಲ ಅಂದ್ರೆ ನಮ್ ಕನ್ನಡ ಸಾಂಗ್ಸ್ ಅನ್ನ ಅವ್ರಿಗೆ ಅರ್ಥನೇ ಆಗಲ್ಲ. ಕರೆಕ್ಟ್. ಬಿ ಅ ರೋಮನ್ ಇನ್ ರೋಮ್, ಬಿ ಅ ಕನ್ನಡಿಗ ಇನ್ ಕರ್ನಾಟಕ. ಎಲ್ಲಿದ್ರು ಕನ್ನಡ. ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ನೀವು ಬೆಂಗಳೂರಲ್ಲಿ ಬೆಳಗಾಮಲ್ಲಿ ಹುಟ್ಟಿ ಬೆಳೆದಿದ್ದಲ್ಲ? ಬೆಳಗಾಂ ಇಂಜಿನಿಯರಿಂಗ್ ಬೆಳಗಾಂ ಮಾಡಿದ್ದು. ಅಲ್ಲಿ ಯು ಆರ್ ಆಲ್ಸೋ ಪ್ಲೇಯಿಂಗ್ ಡಿಜೆಯಿಂಗ್ ಅಲ್ವಾ? ಸೊ ಅಲ್ಲಿ ಮರಾಠಿ ಇನ್ಫ್ಲೂಯೆನ್ಸ್ ಇಸ್ 50% ಇಸ್ ಕನ್ನಡ ಇನ್ಫ್ಲೂಯೆನ್ಸ್. ಸೊ ನೀವು ಮರಾಠಿ ಸಾಂಗ್ಸು ಅಲ್ಲಿ ಪ್ಲೇ ಮಾಡ್ತಿದ್ರ? ಅವ್ರು ಮಾಡ್ಲೇಬೇಕಾಗತ್ತೆ. ಕನ್ಸ್ಯೂಮರ್ಗೆ ಏನ್ ಬೇಕಾದ ಅದು ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ನಾನ್ ನಂದೇ ವೈಬ್ ಅಂತ ನಾನೇ ನಂದೇ ಸಾಂಗ್ಸ್ ಪ್ಲೇ ಮಾಡಿದ್ರೆ ಅವ್ರು ನೆಕ್ಸ್ಟ್ ಟೈಮ್ ನನ್ನ ಶೋ ಅಲ್ಲಿ ಬರಲ್ಲ. ಅವ್ರಿಗೆ ಏನ್ ಬೇಕು, ಈಗ ನೀವು ಇವೆಂಟಿಗೆ ಯಾವ್ದಾದ್ರು ಇವೆಂಟಿಗೆ ಬರ್ತೀವಿ, ನಿಮ್ಗೆ ಏನ್ ಬೇಕು ನಾ ಅದು ಕೊಡ್ಬೇಕಾಗತ್ತೆ. ಕರೆಕ್ಟ್. ಯು ಆರ್ ದ ಕನ್ಸ್ಯೂಮರ್, ಎಂಡ್ ಕನ್ಸ್ಯೂಮರ್ ನೀವು. ಥಿಂಕ್ ಲೈಕ್ ದಟ್. ಹಂಗೆ ಯೋಚನೆ ಮಾಡಿ ನಾನು ಸಾಂಗ್ಸ್ ಡೆಲಿವರ್ ಮಾಡ್ತೀನಿ. ವೇರ್ ಎಲ್ಸ್ ಹ್ಯಾವ್ ಯು ಪ್ಲೇಡ್? ಸಿಟೀಸ್ ಸ್ಟಾರ್ಟಿಂಗ್ ಫ್ರಮ್ ಬೆಲ್ಗಾಮ್ ಅಲ್ಲಿ ಪ್ಲೇ ಮಾಡಿದೀನಿ, ಹುಬ್ಳಿ ಮಾಡಿದೀನಿ, ಬ್ಯಾಂಗ್ಳೂರ್ ಮಾಡಿದೀನಿ, ಗದಗಲ್ಲೂ ಪ್ಲೇ ಮಾಡಿದ್ವಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಗದಗಲ್ಲೇ. ಸೊ ಫಸ್ಟ್ ಟೈಮ್ ಪ್ಲೇ ಮಾಡುದು ಲಾಸ್ಟ್ ಇಯರ್ ಪ್ಲೇ ಮಾಡುದು ದಸರಾ ಟೈಮ್ಗೆ. ಫೆಸ್ಟಿವಲ್ ಅಂದ್ರೆ ಹೆಂಗಿರುತ್ತೆ, ದಸರಾ ಟೈಮ್ಗೆ ಎಲ್ಲಾರು ದಾಂಡ
ಸೊ ಎಲ್ಲರೂ ಪ್ಲೇ ಮಾಡ್ತಾರೆ. ಸೊ ದಾಂಡ್ಯಾ ಸೀನ್ಸ್ ಆದ್ಮೇಲೆ ನಾನು ಡಿಸೈನ್ ಮಾಡಿದ್ದೆ. ಓಕೆ ಓಕೆ. ಅವಾಗ ನಿಮ್ಮ ಪೇರೆಂಟ್ಸ್ ಬಂದಿದ್ರು? ಹೌದು ಬಂದಿದ್ರು. ಫಸ್ಟ್ ಟೈಮ್ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ ಫಸ್ಟ್ ಟೈಮ್. ಅವಾಗ ಬಹಳ ಖುಷಿ ಆಗಿತ್ತು ಅವ್ರಿಗೆ. ನಿಮ್ಗೂ ಖುಷಿ ಆಗಿರುತ್ತೆ ಅಪ್ಪ ಅಮ್ಮ ಬಂದ್ರು? ಆಬ್ವಿಯಸ್ಲಿ 100% ಬಹಳ ಖುಷಿ ಆಗಿತ್ತು. ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಅವ್ರು ಬರ್ಬೇಕಂದ್ರೆ ಅವ್ರು ಆಗ್ತಿದ್ದಿಲ್ಲ. ಕರೆಕ್ಟ್. ಅವ್ರಿಗೆ ಏನೋ ಟೈಮ್ ಅಂತ ಬೇರೆ ಸಿಟೀಸ್ ಅಂತ ಆಗಿದ್ದಲ್ಲ. ಬಟ್ ಫಸ್ಟ್ ಟೈಮ್ ಹೋಲ್ ಫ್ಯಾಮಿಲಿ, ನಮ್ಮ ಮಮ್ಮಿ ಸೈಡ್ ಎಲ್ಲಾರು, ನಮ್ಮ ಪಪ್ಪ ಸೈಡ್ ಎಲ್ಲಾರು ಇದ್ರು. ಎಲ್ಲಾರು ಭಾಳ ಎಂಜಾಯ್ ಮಾಡಿದ್ರು. ಮತ್ ನನ್ನ ಫ್ರೆಂಡ್ಸು ಯಾರ್ಯಾರು ನೋಡಿದ್ದಿಲ್ಲ, ಯಾರ್ಯಾರು ಬರಕ್ ಆಗಿದ್ದಿಲ್ಲ, ಅವ್ರು ಭಾಳ ಎಂಜಾಯ್ ಮಾಡಿದ್ರು. ಇವಾಗ ಒಂದು ನೀವು ಮಿಕ್ಸ್ ಮಾಡುವಾಗ ಸಾಂಗ್ ಮೇ ಬಿ ಲೈಕ್ 60 ಸೆಕೆಂಡ್ ಸಾಂಗ್, ಎಷ್ಟು ಟೈಮ್ ತಗೋತೀರಾ ಟು ಮಿಕ್ಸ್? ಸಮ್ಟೈಮ್ಸ್ ನನಗೆ 10 ನಿಮಿಷದಲ್ಲಿ ಮುಗುತ್ತೆ. ಒಂದು ಐಡಿಯಾ ಥಿಂಕ್ ಮಾಡಿದ್ರೆ ಅದೇ ಐಡಿಯಾ ಸೂಟ್ ಆದರೆ 10 ಮಿನಿಟ್ಸಲ್ಲಿ ಮಾಡ್ಬೋದು. ಒಂದೊಂದು ಸತಿ ಐಡಿಯಾ ಬರೋದೇ ಇಲ್ಲ. ಅವಾಗ ಬರಲಿಲ್ಲ ಅಂದರೆ 1 hour 2 hour ಎಷ್ಟು ಟೈಮ್ ಕೊಡೋಕ್ಕಾಗತ್ತೆ ಅಷ್ಟು ಟೈಮ್ ಕೊಡ್ತೀನಿ. ಸೊ ಇಟ್ ಡಿಪೆಂಡ್ಸ್, ಟ್ರೈಲ್ ಎರರ್ ಎಲ್ಲ. ಓಕೆ. ಸೊ ನಾವು ಟ್ರೈ ಮಾಡೋ ತನಕ ನಮ್ಗೆ ಏನೂ ಅರ್ಥ ಆಗಲ್ಲ ಅಲ್ಲಿ. ಸೊ ಟ್ರೈ 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 ಅದರಲ್ಲಿ ಬೆಸ್ಟ್ ರಿಸಲ್ಟ್ ಬರುತ್ತೆ, ಅದನ್ನು ಅಪ್ಲೋಡ್ ಮಾಡೋದು. ಹಂಗೆ ನೀವು ಯಾರಿಗಾರು ಕೇಳ್ತೀರಾ ಬಿಫೋರ್ ಅಪ್ಲೋಡಿಂಗ್ ಇದು ಚೆನ್ನಾಗಿದೆಯಾ ಆರ್ ಯು ನೋ ಲೈಕ್ ಫಾರ್ ಫೀಡ್ಬ್ಯಾಕ್? ಎಸ್ ಕೇಳಿ. ಹೂ ಇಸ್ ಯುವರ್ ಗೋ ಟು ಪರ್ಸನ್? ಗೋ ಟು ಇಸ್ ಮೈ ಬ್ರದರ್. ನನ್ನ ತಮ್ಮಗೆ ನನ್ನ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವ್ರು ಕಳಿಸ್ತೀನಿ. ಯಾವುದೇ ಸಾಂಗ್ ಆಗಿರಲಿ ಇದು ಅಪ್ಲೋಡ್ ಮಾಡ್ತಿದ್ದೀನಿ, ಕೇಳು ಹೆಂಗಿದೆ ಅಂತ. ಜೆನ್ಸಿನ್ ಫಸ್ಟ್ ಕೇಳೋದು? ಜೆನ್ಸಿ ಅಂತ ಇಲ್ಲ, ಯಾರಿಗೆ ಟೇಸ್ಟ್ ಅರ್ಥ ಆಗುತ್ತೆ. ಈಗ ಒಬ್ರು ಹೆಂಗಿದ್ರೆ ಇಬ್ರಿಗೆ ಅರ್ಥ ಆಗುತ್ತೆ ಮ್ಯೂಸಿಕ್, ಇನ್ನೊಬ್ನು ಅರ್ಥ ಆಗಲ್ಲ. ಸೊ ಅವಾಗ ಅವ್ನು ಕಳಿಸಿದ್ಮೇಲೆ ಅವ್ನು ಹೀ ಗಿವ್ಸ್ ಮಿ ದ ರಿಯಲ್ ಫೀಡ್ಬ್ಯಾಕ್. ಮ್ಯೂಸಿಕ್ ಅರ್ಥ ಆಗಲ್ಲ, ಇದು ಕ್ಯಾಚಿ ಇದನ್ನ, ಇದು ಈಗ ರಾಹುಲ್ ಟ್ರೆಂಡ್ ನಡೆದಿತ್ತು, ನಾ ಏನೋ ಒಂದು ಡಿಫ್ರೆಂಟ್ ಮಾಡಿದೆ, ಅವ್ನು ಫಸ್ಟ್ ಕಳಿಸ್ದೆ, ಅವ್ನು ವೈಬ್ ಮಾಡಿದೆ, ಭಾಳ ಚೆನ್ನಾಗಿದೆ, ಮಸ್ತ್ ಆಗಿದೆ ಅಂತ. ಸೊ ಅದರಿಂದ ಹಾಕಿದೆ ನಾನು. ನಿಮ್ಮ ತಮ್ಮ ಗದಗಲ್ಲೇ ಇರೋದಾ? ಇಲ್ಲ, ಅವನು ಬೆಲ್ಗಾಮಲ್ಲಿ. ನಾನೀಗ ಅವ್ರು ಆರ್ಕಿಟೆಕ್ಚರ್ ಫೈನಲ್ ಇಯರ್ ಮಾಡ್ತಿದ್ದೆ. ಓಕೆ ಓಕೆ. ನೀವು ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿದಾರಾ? ವೈ ಡಿಡ್ ಯು ಚೂಸ್ ದ್ಯಾಟ್ ಸ್ಟ್ರೀಮ್? ನನಗೆ ಸ್ಟಾರ್ಟಿಂಗ್ ಇಂದನೂ ಡಿಸೈನರ್ ಆಗ್ಬೇಕಂತ ಇತ್ತು. ವೆದರ್ ಇಟ್ಸ್ ವಾಟ್ ಎವರ್ ಫೀಲ್ಡ್, ಏರೋನಾಟಿಕಲ್ ಫೀಲ್ಡ್ ಆಗಿರಲಿ, ಕಾರ್ ಸೆಲ್ ಬಾರ್ಲಿ ಇಂಟ್ರೆಸ್ಟ್ ಇತ್ತು, ಕಾರ್ ಡಿಸೈನ್ ಮಾಡ್ಬೇಕಂತ ಭಾಳ ಇತ್ತು. ಬಟ್ ಡಿಸೈನ್ ಫೀಲ್ಡ್ ಅಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು. ದಟ್ಸ್ ಹೌ ಐ ಗಾಟ್ ಇನ್ ಟು ಏರೋನಾಟಿಕಲ್ ಅಲ್ಲಿ ಇಂಜಿನಿಯರಿಂಗ್ ಡಿಸೈನ್ ಮಾಡ್ಬೇಕಂತ ಭಾಳ ಇತ್ತು. ಸೊ ಲೇಟ್ಲಿ ಲಾಕ್ಡೌನ್ ಆಯಿತು 1 year. ಅದಾದ್ಮೇಲೆ ನನಗೂ ಇಂಟ್ರೆಸ್ಟ್ ಹೋಗ್ಬಿಡ್ತು ಅದರಲ್ಲಿ. ಸೊ ಅದಾದ್ಮೇಲೆ 1 year ಡ್ಯಾಡ್ ಜೊತೆ ಬಿಸ್ನೆಸ್ ಅಲ್ಲಿ. 1 year ಇಂಜಿನಿಯರಿಂಗ್ ನೀವು ಮನೆಯಲ್ಲಿ ಮಾಡಿದ್ದು? 1.5 year ಲಾಕ್ಡೌನ್ ಆಗ್ಬಿಡ್ತು. ಆನ್ಲೈನ್ ಕ್ಲಾಸಸ್, ಎಕ್ಸಾಮು ಆನ್ಲೈನ್ ಆಯ್ತು. ಫೈನಲ್ ಎಕ್ಸಾಮ್ ಫೈನಲ್ ಇಯರ್ ಅಷ್ಟೇ ಹೋಗಿ ಬರ್ದಿದ್ದು ಲಾಸ್ಟ್ ಅಲ್ಲಿ. ಅದಾದ್ಮೇಲೆ ಮೋರ್ ಇನ್ಫ್ಲೂಯೆನ್ಸ್ ಟು ಬಿಸ್ನೆಸ್ ಆಗ್ಬಿಟ್ಟಿದ್ದೆ. ಡ್ಯಾಡ್ ಜೊತೆನೆ ಬಿಸ್ನೆಸ್ ಅಲ್ಲಿ 1.5 year ಇದ್ದೆ. ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದೆ. ಏನಾದ್ರೂ ಮಾಡ್ಬೇಕು, ಸ್ವಂತದ ಏನಾದ್ರು ಮಾಡ್ಬೇಕಂತ ಹೊರಗೆ ಬಿದ್ದಿದ್ದು. ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಕಾಂಟ್ಯಾಕ್ಟ್ಸ್ ಮಾಡ್ಕೊಂಡು ದಟ್ಸ್ ಹೌ ಎಲ್ಲರಿಗೂ ಪರಿಚಯ ಮಾಡಿಕೊಂಡು ದಟ್ಸ್ ಹೌ ಇಟ್ ಬಿಲ್ಟ್. ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡಿದ್ರು? ಸ್ಟಾರ್ಟಿಂಗ್ ಇಂದನೇ ಸಪೋರ್ಟ್ ಇದೆ. ಡ್ಯಾಡ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಬೇಡ ಅಂತಿದ್ರು, ಬಟ್ ನಾವು ಸ್ಟಾರ್ಟಿಂಗ್ ಒಂದು ಗಿಫ್ಟ್ ಕೊಡಿಸ್ಬಿಟ್ಟೆ. ಐ ಗಾಟ್ ಹಿಮ್ ಅ ಫೋನ್ ಕೊಡಿಸ್ದೆ ಅವ್ರಿಗೆ. ಸೊ ಈ ವಾಸ್ ಲೈಕ್ ಫುಲ್ ಸ್ಯಾಟಿಸ್ಫೈಡ್. ಓ ಇದರಲ್ಲೂ ನೀವು ಇಷ್ಟು ಗಳಿಸ್ಬೋದಾ ಅಂತ, ದುಡ್ಡು ಮಾಡ್ಬೋದಾ, ಇದರಲ್ಲೂ ಇಷ್ಟು ಬರುತ್ತಾ. ಯಾಕಂದ್ರೆ ಸಿ ಟೈರ್ ಇಂಜಿನಿಯರಿಂಗ್ ಡೇಸ್ ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ. ಸೊ ಹೆಂಗಾಗತ್ತೆ, Tier 2 Tier 3 ಸಿಟೀಸ್ ಅಲ್ಲಿ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರಲ್ಲ ಎಲ್ಲದರಲ್ಲೂ. ನೀವು ಯಾವ್ದಾದ್ರು ಪ್ಯಾಷನ್ ಫಾಲೋ ಮಾಡ್ತೀನಿ ಅಂದ್ರೆ ಸೊ ಅವ್ರು ಸಪೋರ್ಟ್ ಮಾಡಲ್ಲ. ಏನ್ ಮಾಡ್ತೀಯಾ, ಜಾಬ್ ಮಾಡು, ಚೆನ್ನಾಗಿದೆ ಜಾಬ್ ಮಾಡು ಅಂತ. ಸೊ ನಾನ್ ಸ್ವಲ್ಪ Tier 2 Tier 3 ಅಂತೆಲ್ಲ ಏನಿಲ್ಲ, ಇಲ್ಲೂ ಅಷ್ಟೇ. ಫಸ್ಟ್ ಯಾಕೆ ಏನು, ಹೌದೌದು, ಅಂದ್ರೆ ಇನ್ಫ್ಲೂಯೆನ್ಸ್ ಇಲ್ಲಿ ನೋಡಿರ್ತಾರೆ ಇದು ಇದೆ ಅಂತ. ಇವಾಗ ಅವಾಗ ಯಾರಿಗೂ ಅರ್ಥ ಆಯ್ತದಿಲ್ಲ ಏನ್ ಡಿಜೆಂಗ್ ಅಂದ್ರೂ ಗೊತ್ತಾ ಇರಲಿಲ್ಲ. ಡಿಜೆಂಗ್ ಅಂದ್ರೆ ಅಷ್ಟೇ ಗಣಪತಿಯಲ್ಲಿ ಇದು ಮಾಡ್ತಾನೆ ಅದು. ಈಗ ಆದ್ರೂ ಅದೇ ಅನ್ಕೊಂತಾರೆ. ಬಟ್ ಇಟ್ಸ್ ವೆರಿ ಡಿಫ್ರೆಂಟ್. ಯಾವ್ದಾದ್ರೂ ಸ್ಟ್ರೀಮ್ ತಗೊಳ್ಳಿ, ಅದ್ರಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರೋದೆ. ಬಿಸ್ನೆಸ್ ತಗೊಂಡ್ರು ಅಪ್ಸ್ ಅಂಡ್ ಡೌನ್ಸ್ ಇರದೇ ಇರುತ್ತೆ. ಸೊ ಅವ್ರಿಗೆ ಅರ್ಥ ಮಾಡಿಸ್ಬೇಕು ನಾವು. ಸೊ ದಟ್ ಇಸ್ ನಿಮ್ ಹತ್ರ ಒಂದು ಮಿಕ್ಸರ್ ಇದೆ ಅಲ್ಲ? ಹೌದು. ಇಟ್ಸ್ ಕಾಲ್ಡ್ ಅ ಮಿಕ್ಸರ್? ಇಲ್ಲ, ಅದು ಕನ್ಸೋಲ್ ಅಂತಾರೆ ಅದಕ್ಕೆ. ಕನ್ಸೋಲ್ ಅಂದ್ರೆ ಮಿಕ್ಸರ್. ದಿಸ್ ಇಸ್ ಆಲ್ಸೋ ಕನ್ಸೋಲ್ ಅಂದ್ರೆ ಇಸ್ ಜನರಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಯಾವುದೋ ಆಗಿರಲಿ ಕನ್ಸೋಲ್ ಅಂತಾರೆ. ದಟ್ ಇಸ್ ಕಾಲ್ಡ್ ಪಯನಿಯರ್. ಅದರಲ್ಲಿ ನಂಬರ್ 1 ಲೀಡಿಂಗ್ ಇದು ಇದೆ ಕಂಪನಿ. ಸೊ ಅದ ಮಿಕ್ಸರ್ ಇದೆ. ಓಕೆ, ಮಿಕ್ಸರು ಅಂತಾರೆ, ಕನ್ಸೋಲು ಅಂತಾರೆ, ಎಲ್ಲರೂ ಬೇರೆ ಬೇರೆ ಅಂತಾರೆ ಅಷ್ಟೇ. ಅದಕ್ಕೆ ಎಷ್ಟು ಕಾಸ್ಟ್ ಆಗ್ಬೋದು ಅರೌಂಡ್ ವಾಟ್? ಸೊ ಬೇಸಿಕ್ ಆಗಿ ತಗೋಬೇಕಾದ್ರೆ ಅದು ವೇರೀಸ್. 25,000 ಸ್ಟಾರ್ಟ್ ಆಗುತ್ತೆ, 10,000 ಸ್ಟಾರ್ಟ್ ಆಗುತ್ತೆ. ಸೊ ಪಯನಿಯರ್ ಅದು ಹೆಂಗಿದೆ, ಲೀಡಿಂಗ್ ಕಂಪನಿ ಆಗಿದೆ. ಸೊ ಈಗ ಅದು ಸ್ವಲ್ಪ ಕಾಸ್ಟ್ಲಿ ಆಗಿ 28,000-29,000 ಸ್ಟಾರ್ಟ್ ಆಗಿ 6 lakhs 7 lakhs ತನಕನೂ ಇದೆ. ಇದು ನನ್ನ ಕಡೆ ಇರೋದು ಭಾಳ ಬೇಸಿಕ್. ಸ್ಟಾರ್ಟ್ ಮಾಡಕ್ಕೆ ಇದು. ಯಾಕಂದ್ರೆ ವಿಡಿಯೋಸ್ ಅಲ್ಲಿ ನನಗೊಂದು ಅಷ್ಟು ದೊಡ್ಡದಾಗಿ ಯೂಸ್ ಆಗಲ್ಲ. ಕರೆಕ್ಟ್.
ಸೊ ಇಟ್ಸ್ ಆಲ್ ಶೋಕೇಸಿಂಗ್ ಅಲ್ಲ. ಸೊ ಅದಕ್ಕೆ ನಾನು ಬೇಸಿಕ್ ತೊಗೊಂಡೆ. ಸೊ ನೀವು ಹಂಗೆ ತೊಗೋಬೇಕಾದ್ರೆ ಇಟ್ ಕಾಸ್ಟ್ ಮೋರ್ ದೆನ್ 6 lakhs ಇದೆ. ಓಕೆ ನಿಮಗೆ 10,000 ಇಂದ ಹಿಡಿದು 6 lakhs ತನಕನೂ ಇದೆ. ಸೊ ಇವಾಗ ಯಾರಾದ್ರೂ ಹೊಸಬ್ರು ಹೂ ಆರ್ ಸ್ಟಾರ್ಟಿಂಗ್, ಇವಾಗ ಸಿನ್ಸ್ ದೇರ್ ಆರ್ ಸೋ ಮೆನಿ ಸಾಫ್ಟ್ವೇರ್, ಡು ಯು ಸಜೆಸ್ಟ್ ಮಿಕ್ಸರೇ ಬೇಕು ಆರ್ ಕನ್ಸೋಲೇ ಬೇಕು, ಆರ್ ಡು ಯು ಸೇ ಪರವಾಗಿಲ್ಲ ಸಾಫ್ಟ್ವೇರ್ ಅಲ್ಲೂ ಮಾಡ್ಬೋದು? ನಾನು ಸ್ಟಾರ್ಟ್ ಮಾಡಿದ್ದಂಗೆ ನನ್ನ ಕಡೆ ನಾ ಈಗ ಕನ್ಸೋಲ್ ತಗೊಂಡು ಈಗ 6-7 months ಆಗಿದೆ ಅಷ್ಟೇ. ಅದ್ರ ಮುಂಚೆ ನನ್ನ ಕಡೆ ಇರಲಿಲ್ಲ. ಓಕೆ, ಅವಾಗ ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ದೆ. ಫ್ರೆಂಡ್ ಯಾರ್ದೋ ನಮ್ಮೊಬ್ರು ಕಲಿಸ್ತಿದ್ರು, ನನಗೆ ಹೇಳ್ಕೊಡ್ತಿದ್ರು. ಸೊ ಅವ್ರ ಕಡೆಯಿಂದ ಬಾರೋ ಮಾಡ್ತಿದ್ದೆ. ಎವ್ರಿ ಸ್ಯಾಟರ್ಡೆ ಸಂಡೇ ಬಾರೋ ಮಾಡಿ ಮತ್ತೆ ಸಂಡೇ ನೈಟ್ ರಿಟರ್ನ್ ಮಾಡ್ಬಿಡ್ತಿದ್ದೆ ಕಲಿಯಬೇಕಾದ್ರೆ. ಸುಮ್ನೆ ಹಂಗೆ. ನಾನು ಇಂಜಿನಿಯರಿಂಗ್ ಮುಂಚೆ ಇದು ಸ್ಟಾರ್ಟ್ ಮಾಡಿದಾಗ. ಸೊ ಹಂಗಂತ ಏನಿಲ್ಲ, ಯು ಕ್ಯಾನ್ ಸ್ಟಾರ್ಟ್ ವಿತ್ ಎನಿ ಸಾಫ್ಟ್ವೇರ್ ಇಂದ ನೀವು ಬೇಸಿಕ್ ಕಲ್ಕೊಂಡು ಇದು ಫಿಸಿಕಲಿ ನೀವು ಮಾಡ್ಬೋದು. ಇನ್ನೂ ಎಷ್ಟು ಜನ ಇದ್ದಾರೆ ಸಾಫ್ಟ್ವೇರ್ ಅಷ್ಟೇ ಯೂಸ್ ಮಾಡ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಇಟ್ ಡಸಂಟ್ ಮ್ಯಾಟರ್ ನೀವು ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಇನ್ ಕನ್ಸೋಲ್ ಯೂಸ್ ಮಾಡಿ. ಕನ್ಸೋಲ್ ಹೆಂಗಿದೆ, ಇನ್ ಹ್ಯಾಂಡ್ ಇರುತ್ತಲ್ಲ, ಸೊ ಇಟ್ಸ್ ವೆರಿ ಫ್ಲೆಕ್ಸಿಬಲ್, ನಿಮಗೆ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ಸಾಫ್ಟ್ವೇರ್ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಅದಕ್ಕೆ ಮಾಡಬಹುದು, ಯಾವ್ದಾದ್ರು ಸ್ಟಾರ್ಟ್ ಮಾಡಬಹುದು. ಟು ರಿಮೂವ್ ದ ನಾಯ್ಸ್ ಆರ್ ಸಮ್ ಸೌಂಡ್ ಸಾಫ್ಟ್ವೇರ್ ಅಲ್ಲಿ ಬಂದ್ಬಿಡುತ್ತೆ. ಯು ಡೋಂಟ್ ನೀಡ್ ಎನಿ AI ಫಾರ್ ದಟ್? ಇಲ್ಲ, ಇದು ಮುಂಚೆಯಿಂದಾನೇ ಇದೆ. ಓಕೆ, ನಾವು ಮಿಕ್ಸ್ ಮಾಡೋ ಸಾಫ್ಟ್ವೇರ್ ಆಗಲಿ ಯಾವುದೋ ಆಗಲಿ, ನಾನು ಯೂಸ್ ಮಾಡೋದು FL Studio, ಫ್ರೂಟಿ ಲೂಪ್ಸ್ ಅಂತ. ಓಕೆ, ಸೊ ಇದು ಬಹಳ ಮುಂಚೆಯಿಂದನೇ ಇದೆ. ಯು ಕ್ಯಾನ್ ರಿಮೂವ್ ನಾಯ್ಸ್. ಇದೆಲ್ಲ ಪೇಡ್ ಸಾಫ್ಟ್ವೇರ್. ಪೇಡ್ ಸಾಫ್ಟ್ವೇರ್ ಇದೆ. ನೀವು ಯಾರಿಗೆ ಅರ್ಥ ಆಗುತ್ತೆ ಅವ್ರಿಗೆ ಅರ್ಥ ಆಗುತ್ತೆ. ಕರೆಕ್ಟ್. ಇದು ಎಲ್ಲ ಮುಂಚೆನೇ ಇತ್ತು. ನಾಯ್ಸ್ ರಿಮೂವ್ ಮಾಡೋದು, ಕ್ಲೀನ್ ಮಾಡೋದು, ವೋಕಲ್ಸ್ ಎಕ್ಸ್ಟ್ರಾಕ್ಟ್ ಮಾಡೋದು. ಈಗ ಇಷ್ಟು ಔಟ್ಸೋರ್ಸ್ ಆಗ್ಬಿಟ್ಟಿದೆ ಅಂದ್ರೆ ಎಲ್ಲ AI ಅಷ್ಟೇ ಮಾಡುತ್ತೆ ಅಂತ. ಆಟೋ ಟ್ಯೂನ್ ಆಗಲಿ, ಇದು ಮುಂಚೆಯಿಂದನೂ ಇದೆ. ಯಾವ್ದಾದ್ರು ಒಂದು 3 ಸಾಫ್ಟ್ವೇರ್ ವಿಚ್ ಇಸ್ ಫ್ರೀ ದಟ್ ಯು ಥಿಂಕ್ ವಿಲ್ ಹೆಲ್ಪ್ ಸಮವನ್ ಟು ಮೇ ಬಿ ಸ್ಟಾರ್ಟ್ ಆಫ್ ಆರ್ ಯೂಸ್? ಫ್ರೀ ಭಾಳ ಇಲ್ಲ, ಬಟ್ ಐ ಕ್ಯಾನ್ ರೆಕಮೆಂಡ್ ಫಾರ್ ದ ಬಿಗಿನರ್ಸ್ ಅಲ್ಲಿ ವರ್ಚುವಲ್ DJ ಇಸ್ ಅ ಫ್ರೀ ಸಾಫ್ಟ್ವೇರ್. ವರ್ಚುವಲ್ DJ ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ. ನಾನು ಬಿಗಿನ್ ಮಾಡಿದ್ದು ಅಲ್ಲಿಂದಾನೆ. ಓಕೆ, ಸೊ ದಟ್ ಈಸ್ ರಿಯಲಿ ರೆಕಮೆಂಡೆಡ್ ಫಾರ್ ಎವ್ರಿವನ್. ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ನಾನು. ಯಾಕಂದ್ರೆ ಸ್ಟಾರ್ಟ್ ಮಾಡೋದಿದ್ರೆ ವರ್ಚುವಲ್ DJ ಇಂದ ಸ್ಟಾರ್ಟ್ ಮಾಡಿ. ಆಮೇಲೆ ನೀವು ರೆಕಾರ್ಡ್ ಬಾಕ್ಸ್ ಅಂತ ಇದೆ, ಪಯನರ್ದೆ. ಇಟ್ಸ್ ಅ ವೈಡ್ಲಿ ಯೂಸ್ಡ್ ಆಲ್ ಓವರ್ ವರ್ಲ್ಡ್. ಪಯನಿಯರ್ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್. ಡೆನನ್ ಅಂತಿದೆ. ಸೊ ಅದರಿಂದ ಸೆರಾಟೋ ಬರುತ್ತೆ. ಫ್ರೀ ಸಾಫ್ಟ್ವೇರ್ ಅಂದ್ರೆ ವರ್ಚುವಲ್ DJ. ಸೊ ಇವಾಗ ನೀವು 2 ಸಾಂಗ್ ನ ಮಿಕ್ಸ್ ಮಾಡ್ತೀರಾ. ವಾಟ್ ಇಸ್ ದ ಕ್ರೈಟೀರಿಯಾ ಫಾರ್ ಯು ಟು ಯೂಸ್ ದೋಸ್ 2 ಸಾಂಗ್ಸ್? ಸೊ ಫಸ್ಟ್ಲಿ ಮೇನ್ ಏನಾಗತ್ತಂದ್ರೆ ಸಾಂಗ್ದು ಕೀ ಅಂತ ಇರುತ್ತೆ. ಸ ರೆ ಗ ಮ ಪ ಧ ನಿ ಸ. ಸೊ ಇದು ಕೀಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಸೊ ಇದು ಆಗುತ್ತೆ. ಮತ್ತೆ ಟೆಂಪೋ ಅಂತ ಬರುತ್ತೆ, ಸಾಂಗ್ ಟೆಂಪೋ, BPM, ಬೀಟ್ಸ್ ಪರ್ ಮಿನಿಟ್ ಅಂತ. ಸೊ ಅದು 2 ಮ್ಯಾಚ್ ಆಗಬೇಕು. ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ಅಂದಮೇಲೆ ನಿಮ್ಗೆ ಅದು ಅರ್ಥ ಆಗಲ್ಲ ಹೆಂಗ್ ಮ್ಯಾಚ್ ಆಗಿದೆ ಅಂತ. ಅದು 2 ಮ್ಯಾಚ್ ಆಗಲಿಲ್ಲ ಅಂದರೆ ನಿಮ್ಗೆ ಡಿಫ್ರೆನ್ಸ್ ಅರ್ಥ ಆಗುತ್ತೆ, ಇದು ಹೆಂಗ್ ಡಿಫ್ರೆನ್ಸ್ ಆಯ್ತು ಅಂತ. ಸೊ ದ್ಯಾಟ್ ರಿಯಲಿ ಮ್ಯಾಟರ್ಸ್. ಫಸ್ಟ್ ಥಿಂಗ್ ಏನಂದರೆ ಕೀ ಮತ್ತು BPM ಇದು 2 ಮ್ಯಾಚ್ ಆಗಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ, ಬಟ್ ನೀವು ಕೇಳಿದಾಗ ನಿಮಗೆ ಚೆನ್ನಾಗಿ ಕೇಳಿಸ್ಬೇಕು. ಸಾಫ್ಟ್ ಕೇಳಿಸಿದ್ರೆ ಡನ್. ಯು ಸೆಡ್ ನೀವು ಇದನ್ನೆಲ್ಲ ಯು ಲರ್ನ್ಡ್ ಆಲ್ ಬೈ ಯೋರ್ ಸೆಲ್ಫ್ ಅಲ್ಲ? ಸೊ ಹೌ ಡಿಡ್ ಯು ಲರ್ನ್ ಆಲ್ ಆಫ್ ದಿಸ್? ಯೂಟ್ಯೂಬ್, ಫಾದರ್ ಆಫ್ ಎವ್ರಿಥಿಂಗ್. ಯೂಟ್ಯೂಬ್ ಎಲ್ಲ ಯೂಟ್ಯೂಬ್ ಇಂದನೇ ಕಲ್ತಿದ್ದು. ಟ್ರಯಲ್ ಎರರ್, ಅದೇ ಇದೆ ಅಂತ ಇರಲ್ಲ. ಯಾವ್ದಾದ್ರು ಪ್ರೆಸ್ ಮಾಡಕ್ ಹೋಗಿ ಯಾವ್ದೋ ಪ್ರೆಸ್ ಆಗಿ ಏನೋ ಆಗತ್ತೆ, ಒಮ್ಮೆ ಫುಲ್ ಪ್ರೊಜೆಕ್ಟ್ ಹೋಗ್ಬಿಡ್ತಿತ್ತು. ಸೊ ಟ್ರಯಲ್ ಎರರ್ ಯೂಟ್ಯೂಬ್, ಇದರಿಂದ ಸ್ವಲ್ಪ ಕಲ್ಕೊಂಡು ಫ್ರೆಂಡ್ಸ್ ಕೇಳಿ ಹಂಗ್ ಕಲ್ತಿದ್ದು. ಯೂಟ್ಯೂಬ್, ಮೇನ್ಲಿ ಯೂಟ್ಯೂಬ್. ನೀವು ಯೂಟ್ಯೂಬ್ ಅಲ್ಲಿ ಈ ತರ ಲೆಸನ್ಸ್ ಎಲ್ಲ ಮಾಡ್ಬೇಕಂತ ಇದೆಯಾ? ಏನಾದ್ರು ಐಡಿಯಾ ಇದೆಯಾ? ಪ್ಲಾನ್ ಮಾಡಿದ್ದೆ, ಬಟ್ ಜಾಬ್ ಇರೋದ್ರಿಂದ ಟೈಮ್ ಸಿಗ್ತಿಲ್ಲ. ಅದ್ರ ಲಾಂಗ್ ವಿಡಿಯೋ ಶೂಟ್ ಮಾಡಕ್ಕೆ ಟೈಮ್ ಸಿಗ್ತಿಲ್ಲ. ಸೊ ಅದೇ ಒಂದು ಮೇನ್ ಪ್ರಾಬ್ಲಮ್ ಆಗಿದ್ದು. ಬಟ್ ಸ್ಟಾರ್ಟ್ ಮಾಡ್ಬೋದು, ಯಾಕಂದ್ರೆ ಕನ್ನಡ ಅಲ್ಲಿ ಯಾರು ಮಾಡ್ತಿಲ್ಲ. ಕರೆಕ್ಟ್. ಕನ್ನಡ ಆಗಲಿ, ಈಗ ನಾವು AI, ನೀವು ಹೇಳಿದ್ರಿ AI ಇಂದ ನಾನು ಕನ್ನಡ ಇಂಗ್ಲಿಷ್ ಮಾಡ್ಬೋದು, ಇಂಗ್ಲಿಷ್ ಇಂದ ಬೇರೆ ಲ್ಯಾಂಗ್ವೇಜು ಮಾಡ್ಬೋದು. ಹೌದು. ಸೊ ಅದು ಮಾಡ್ಕೊಂಡು ಮಾಡಿದ್ರೆ ಐ ಕ್ಯಾನ್ ಸ್ಟಾರ್ಟ್, ಬಟ್ ಮಾಡ್ಬಿಟ್ಟು ಟೈಮ್ ಇಲ್ಲ. ಲಾಂಗ್ ವಿಡಿಯೋ ಇದು ನನ್ನ ಶೂಟ್ ಮಾಡೋಕ್ಕೆ ಹಾರ್ಡ್ಲಿ ಹಾಫ್ ಆನ್ ಅವರ್ ಬೇಕಾಗಲ್ಲ. ಸೊ ಅದರಲ್ಲಿ ಮಾಡಿ ಮುಗಿಸ್ಬಿಟ್ಟು ಲಾಂಗ್ ವಿಡಿಯೋ ಮಾಡಿದ್ರೆ ಲಾಂಗ್ ವಿಡಿಯೋ ಶಾರ್ಟ್ ತಗೋಬೇಕು, ಎಡಿಟಿಂಗ್ ಮಾಡಬೇಕು. ಈಗ ಯಾವ್ದಾದ್ರು ಸ್ಟಿಲ್ ವಿಡಿಯೋ ಇದ್ರೆ ಯಾರು ನೋಡಲ್ಲ, ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹಾಕಬೇಕು. ಅದು ಇದ್ರೆ ಸ್ವಲ್ಪ ನೋಡ್ತಾರೆ. ಸೊ ಅದ್ರ ಟೈಮ್ ಕನ್ಸ್ಟ್ರೆಂಟ್ ಭಾಳ ಇದೆ ಅಂತ ಪ್ಲಾನ್ ಇಲ್ಲ. ಒಂದು ಟ್ರೈ ಕೊಡ್ತೀನಿ. ನಿಮ್ ವಿಡಿಯೋಸ್ ನೋಡಿದ್ರೆ ಆಲ್ ಆಫ್ ಯುವರ್ ವಿಡಿಯೋಸ್ ಹ್ಯಾವ್ ದ ಸೇಮ್ ಬ್ಯಾಕ್ ಗ್ರೌಂಡ್. ಹೌದು. ಇಸ್ ದೇರ್ ಅ ರೀಸನ್ ಬಿಹೈಂಡ್ ಇಟ್? ಹಿಂಗೆ ಇರಬೇಕು ಮೇ ಬಿ, ಅವಾಗ ರಿಕಲೆಕ್ಟ್ ಆಗುತ್ತೆ ಜನ. ನಾನು ಮನೆಯಲ್ಲಿರುವಾಗ ಹಿಂದ್ಗಡೆ ಒಂದು ಬ್ರೌನ್ ಕಲರ್ ಪ್ಯಾಚ್ ಇರ್ತಿತ್ತು, ವುಡನ್ ಪ್ಯಾಚ್ ಇರ್ತಿತ್ತು.
ಅದಾದ್ಮೇಲೆ ನಾನು ಬೆಂಗಳೂರು ಶಿಫ್ಟ್ ಆದ್ಮೇಲೆ ಹೋಗ್ಬಿಡ್ತು, ಆಡಿಯನ್ಸ್ ಹೋಗ್ಬಿಟ್ರು. ವಾಟ್ ಯು ಮೀನ್ ಆಡಿಯನ್ಸ್ ಹೋದ್ರು? ಹೌದು, ಆಡಿಯನ್ಸ್ ಈಗ ಹೆಂಗಿರುತ್ತೆ, ವೆನ್ ಪೀಪಲ್ ಬ್ಯಾಕ್ ಗ್ರೌಂಡ್ ಕಾಣಿಸಿದ್ರ ಆಡಿಯನ್ಸ್ ನ? ಇಲ್ಲ ಹಂಗಲ್ಲ ಇಲ್ಲ ಬ್ಯಾಕ್ ಗ್ರೌಂಡ್ ಹಂಗಲ್ಲ. ಅದೊಂದು ಕಾರ್ಡ್ಬೋರ್ಡ್ ಶೀಟ್ ಏನಿರ್ತಲ್ಲ, ಸೊ ಅವ್ರು ನೋಡಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಇದು ಅಂದ್ರೆ ಇವನೇ ಅಂತ. ಈ ಕಲರ್ ಬೇರೆ ಯಾರೋ ಬಂದ್ರು ಅಂದ ತಕ್ಷಣ ಯಾರನ್ನ ಫಾಲೋ ಮಾಡಿದ್ದೀನಲ್ಲ ನಾನು, ಅದಕ್ಕೆ ನಾನು ಅದು ಮೇನ್ ಕನ್ಸಿಸ್ಟೆನ್ಸಿ ಇಟ್ಟಿದ್ದು. ಸೇಮ್ ಲೈಟ್ಸ್, ಸೇಮ್ ಬ್ಯಾಕ್ ಗ್ರೌಂಡ್, ಅದೇ ಒಂದು ಇಟ್ಟಿದ್ದು. ನಾನು ಬೇರೆ ಕಡೆ ಹೋಗಿ ಅದು ಲೈಟ್ಸ್ ಇರ್ಲಾರ್ದಾಗ ನಾನು ವಿಡಿಯೋ ಮಾಡಿದ್ರೆ ಅಷ್ಟು ವ್ಯೂಸ್ ಬರಲ್ಲ ನನಗೆ. ಅದೇ ವಿಡಿಯೋ, ಅದೇ ಲೈಟಿಂಗ್ಸ್, ಅದೇ ಆ್ಯಂಗಲ್ ಅಲ್ಲಿ ಇಟ್ಟರೆ ಅಷ್ಟೇ ಜನ ಅನ್ಕೊಂತಾರೆ ಇವನೇ ಅದು. ಸೊ ಇದು ಭಾಳ ಮ್ಯಾಟರ್ ಆಗ್ತದೆ ನನಗೆ. ನಾನು ಬೆಂಗಳೂರು ಶಿಫ್ಟ್ ಆದಾಗ ನಂದು ಬ್ಯಾಕ್ ಗ್ರೌಂಡ್ ಚೇಂಜ್ ಆಗ್ಬಿಟ್ಟಿತ್ತು. ಇದು ಸ್ಮಾಲ್ ಎಷ್ಟು ಫಾಲೋವರ್ಸ್ ಇಂದ ಎಷ್ಟು ಫಾಲೋವರ್ಸ್ ಆಯಿತು ಅವಾಗ ಡ್ರಾಪ್ ಆಗಿದ್ದು 5,000-6,000 ಫಾಲೋವರ್ಸ್ ಡ್ರಾಪ್ ಆದ್ರೆ ಜಸ್ಟ್ ಫಾರ್ ಒನ್ ವುಡನ್ ಬ್ಯಾಕ್ ಗ್ರೌಂಡ್. ಹೌದೌದು ಆಗುತ್ತೆ. ಸ್ಟಾರ್ಟಿಂಗ್ ನಾನು ಒಂದು ರೀಲ್ ಯೂಶ್ವಲಿ 6 o'clock ಪೋಸ್ಟ್ ಮಾಡ್ತಿದ್ದೆ, 12 ಗಂಟೆ ಮುಂಚೆ 1,00,000 ವ್ಯೂಸ್ ಬಂದ್ಬಿಡ್ತಿತ್ತು. ಸೊ ಅದಾದ್ಮೇಲೆ ಬರಕ್ ಡ್ರಾಪ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಏನು ಇಲ್ಲ, ಆಕ್ಚುಯಲ್ ಫ್ಯಾಕ್ಟ್ಸ್ ಅದೇ ಹೇಳ್ತಿದ್ದೀನಿ. ಡ್ರಾಪ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ನನಗೆ ಅವಾಗ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಹಿಂಗೆ ಯಾಕೆ ಆಗತ್ತಿದೆ ಅಂತ. ಸೊ ಅವಾಗ ನನ್ಗೆ ಅರ್ಥ ಆಯ್ತು ಬ್ಯಾಕ್ ಗ್ರೌಂಡ್. ಬಟ್ ಯು ಆರ್ ಕನ್ಸಿಸ್ಟೆಂಟ್ ಅಂಡ್ ಮುಂಚೆ ಮಾಡ್ತಿದ್ದಂಗೆ ಸೇಮ್ ಯು ಆರ್ ಫಾಲೋಯಿಂಗ್. ನವೆಂಬರ್ ತನಕ ನಾನು ಸೇಮ್ ಮಾಡಿದೆ, ಆಮೇಲೆ ಸ್ವಲ್ಪ ಜಾಬ್ ಇಂದ ಸ್ವಲ್ಪ ಹೆಕ್ಟಿಕ್ ಆಯ್ತು. Do you think it is also because of that, or is it only because of the background? Background plus consistency, I would say. ಯಾಕಂದ್ರೆ ನಾನು ವೀಕ್ಲಿ 3 ವಿಡಿಯೋಸ್ ಪೋಸ್ಟ್ ಮಾಡ್ತೀನಿ, ಅಲ್ಟರ್ನೇಟಿವ್ ಡೇ, ಸಂಡೇ, ಟ್ಯೂಸ್ಡೇ, ಒಟ್ ಯಾವುದೋ ಇರಲಿ ಅಲ್ಟರ್ನೇಟಿವ್ ಡೇ ಪೋಸ್ಟ್ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ನವೆಂಬರ್ ಅಲ್ಲಿ 3 ವಿಡಿಯೋ ಹಾಕಿದೆ. ಸೊ ಕನ್ಸಿಸ್ಟೆನ್ಸಿ ಬಹಳ ಹೋಯ್ತು. ಮಂತ್ ಅಲ್ಲಿ ಅರೌಂಡ್ ಕನ್ಸಿಡರ್ 4 weeks 12 ವಿಡಿಯೋಸ್ ಬರೋದು, 3 ವಿಡಿಯೋ ಬಂತಂದ್ರೆ ಆಬ್ವಿಯಸ್ಲಿ ಏನ್ ಆಗ್ತಾ ಇಲ್ಲ ಅಂತ ಡ್ರಾಪ್ ಆಗ್ತಾ ಹೋಗ್ತು. ಸೊ ಅದಾದ್ಮೇಲೆ 104K ಹೋಗಿತ್ತು, ಡ್ರಾಪ್ ಡೌನ್ ಟು 95K ಬಂತು, 95,000 ಬಂತು. ಅವಾಗ ಫುಲ್ ಏನಾದ್ರು ಮಾಡ್ಲೇಬೇಕು, ಏನಾದ್ರು ಡಿಫ್ರೆಂಟ್ ಇರಲೇಬೇಕು. ಮ್ಯಾಶಪ್ಸ್ ಎಲ್ಲರಿಗೂ ಬೋರ್ ಆಗ್ಬಿಟ್ಟು ಸ್ಯಾಚುರೇಟ್ ಆಗ್ಬಿಟ್ಟಿತ್ತು. ಸೊ ದೆನ್ ಅವಾಗ ನಾನು ಥಿಂಕ್ ಮಾಡಿದೆ, ವೈರಲ್ ಮೀಮ್ಸಿಗೆ ಏನಾದ್ರು ಸ್ವಲ್ಪ ಮ್ಯೂಸಿಕ್ ಕೊಟ್ಟು ಇನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋಣ ಅಂತ ಟ್ರೈ ಮಾಡಿದೆ. ಅದು ಸ್ವಲ್ಪ ರೆಸ್ಪಾನ್ಸ್ ಭಾಳ ಚೆನ್ನಾಗಿ ಬರಕ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಕಂಟಿನ್ಯೂಸ್ ಮತ್ತೆ ವೀಕ್ಲಿ ಎಲ್ಲರಿಗೂ ಇಷ್ಟ. ಹೌದು, ಎಲ್ಲರಿಗೂ ಇಷ್ಟ. ಮತ್ತೆ ಮೀಮ್ಸ್ ಆದ್ರೆ ನೀವು ಆದ್ರೂ ಯಾರಿಗಾದ್ರು ನಿಮ್ ಫ್ರೆಂಡ್ಸ್ಗಾದ್ರೂ ಕಳಿಸ್ತೀರಾ. ಅದ್ರ ಮ್ಯಾಗ ಇನ್ನೂ ಸ್ವಲ್ಪ ಸ್ಪೈಸಿನೆಸ್ ಇದ್ರೆ 2 ಜನಕ್ಕೆ ಕಳ್ಸೋದು 4 ಜನಕ್ಕೆ ಕಳಿಸ್ತೀರಾ. ಸೊ ಅದು ವರ್ಕ್ ಆಯ್ತು ನನಗೆ. ಸೊ ಇವಾಗ ನೀವು ರೀಲ್ಸ್ ಯಾವಾಗ ಶೂಟ್ ಮಾಡ್ತೀರಾ? ವೆನ್ ಡು ಯು ಡೂ ದ್ಯಾಟ್? ವೆನ್ ಡು ಯು ಮಿಕ್ಸ್? ಅಂದ್ರೆ ವೀಕ್ ಡೇಸ್ ಅಲ್ಲಿ ಮಾಡ್ತೀರಾ ಅಥವಾ ಎಲ್ಲ ವೀಕೆಂಡ್ ಅಲ್ಲಿ ಮಾಡ್ಬಿಟ್ಟು ವೀಕ್ ಡೇಸ್ ಅಲ್ಲಿ ಪೋಸ್ಟ್ ಮಾಡೋದಾ? ಹೌ ಡು ಯು ಡೂ ಇಟ್? ಆಫೀಸಲ್ಲಿ ಟೈಮ್ ಸಿಕ್ಕಾಗ ಥಿಂಕ್ ಮಾಡ್ತೀನಿ, ಥಿಂಕ್ ಮಾಡ್ತೀನಿ ಯಾವ್ದು ನಾವು ಕುತ್ಕೊಂಡು ಮಾಡ್ತಾ ಇರ್ತೀವಿ. ಅದು ಎಲ್ಲರೂ ಮಾಡ್ತಿರ್ತಾರೆ. ಸೊ ಅಲ್ಲಿ ಸ್ವಲ್ಪ ಥಿಂಕ್ ಮಾಡಿ ಇದು ಇದಕ್ಕೆ ಸೂಟ್ ಆಗತ್ತಾ ಬರ್ಕೊಂತೀನಿ, ನೋಟ್ ಮಾಡ್ತೀನಿ, ಮನೆ ಹೋದ್ಮೇಲೆ ಟ್ರೈ ಮಾಡ್ತೀನಿ. ಎವ್ರಿ ಡೇ ಹೋಗಿ ಟ್ರೈ ಮಾಡ್ತೀನಿ. ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆ ಟ್ರೈ ಮಾಡ್ತೀನಿ. ಅದು ಪರ್ಫೆಕ್ಟ್ ಆಯ್ತಂದ್ರೆ ಆವಾಗಿಂದ ಅವಾಗೆ ಶೂಟ್. ಹಿಂಗೆ ಪ್ರಾಪರ್ ಟೈಮಿಂಗ್ ಅಂತ ಏನಿಲ್ಲ. ಹಿಂಗೆ ಟ್ರೈ ಮಾಡಿದ್ದು ಸಕ್ಸಸ್ ಆಯ್ತಂದ್ರೆ, ಅದು ಪರ್ಫೆಕ್ಟ್ ಹೋಗ್ತಿದ್ರೆ ಅವಾಗೆ ಲೈಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಶೂಟ್ ಮಾಡಿ ಮರ್ದಿನ ಆದ್ರೂ ಅಪ್ಲೋಡ್ ಮಾಡ್ತೀನಿ. ಈಗ ನನ್ನ ಟೈಮಿಂಗ್ ಚೇಂಜ್ ಆಗಿದೆ, 8 o'clock ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕಂದ್ರೆ 6 o'clock ಆಗಲ್ಲ, ಆಫೀಸಲ್ಲೇ ಇರ್ತೀನಿ. ಅದಕ್ಕಾಗಿ ಬಂದು ಸ್ವಲ್ಪ ಅವಾಗಿಂದ ಅವಾಗ ಹಾಫ್ ಆನ್ ಅವರ್ ಮುಗಿತಂದ್ರೆ 8 o'clock ಶೂಟ್ ಡನ್, ಪೋಸ್ಟ್ ಹಿಂಗ್ ಮಾಡಿ. ಸೊ 8 o'clock ಅಂದ್ರೆ 12 o'clock ಅಷ್ಟರಲ್ಲಿ 1 lakh ವ್ಯೂಸ್ ಅಷ್ಟು ಬರಲ್ಲ, ಬಟ್ ಬರುತ್ತೆ. ಶೋ ಆಫ್ ಇಲ್ಲ ಏನು ಶೋ ಆಫ್ ಇಲ್ಲ, ಬರುತ್ತೆ. ಈಗ ರಾಹುಲ್ ಅದು ಭಾಳ ವೈರಲ್ ಆಯ್ತು. ಅದಾದ್ಮೇಲೆ ಚಟಪಟ ಅವ್ರದ್ದೇ ಅದು ವೈರಲ್ ಆಯ್ತು. ಅದರಲ್ಲಿ 12 ಗಂಟೆ ಒಳಗಡೆನೆ 10,000 ಶೇರ್ಸ್ ಆಗ್ತಿತ್ತು. ವಾವ್, ಅದು ಫುಲ್ ಶಾಕಿಂಗ್ ನನಗೂ. ಯಾಕಂದ್ರೆ ಯಾವ್ದು ವೈರಲ್ ಹೋಗ್ತಿದೆ ಅದೇ ಮಾಡಿದ್ರೆ ಇನ್ನೂ ವೈರಲ್ ಆಗುತ್ತೆ. ಸೊ ಇದು ಸ್ಟ್ರಾಟಜಿ, ಮತ್ತೆ ಬೇರೆ ಏನಿಲ್ಲ. ಸೊ ಇವಾಗ್ಲೂ ಆಲ್ಟರ್ನೇಟ್ ಡೇಸ್ ಪೋಸ್ಟ್ ಮಾಡೋದಾ? ಹೌದೌದು. ಇವಾಗ ಲೆಟ್ಸ್ ಸೇ 2 ತಲೆಗೆ ಐಡಿಯಾ ಬಂದಿದೆ. ಓಕೆ. and you try both and ಚೆನ್ನಾಗಿ ಬರುತ್ತೆ. do you shoot both? ಹೌದೌದು, ಮಾಡ್ಬಿಡ್ತೀನಿ. ಮಾಡಿ ಶೂಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಸ್ಕೆಡ್ಯೂಲ್ ಮಾಡಿ ಇಟ್ಬಿಡೋದು, ಏನು ಟೆನ್ಷನ್ ಇಲ್ಲ. ಓಕೆ ಸ್ಕೆಡ್ಯೂಲ್ ಮಾಡಿ ಇಟ್ಬಿಟ್ರೆ ಇನ್ನು ಶೂಟ್ ಮಾಡಬೇಕು ಅಂತ ತಲೆಯಲ್ಲಿ ಬರುತ್ತೆ. ಶೂಟ್ ಮಾಡಿಲ್ಲ ಅಂದ್ರೆ ಅದೇ ಟೈಮಲ್ಲಿ ಇನ್ನೊಂದು ಶೂಟ್ ಆಗ್ಬಿಡ್ತೀವಿ. 30 seconds ವಿಡಿಯೋ ಇರುತ್ತೆ. ಭಾಳ ಅಂದ್ರೆ 5-10 minutes ತಗೊಳತ್ತೆ. ಸ್ವಲ್ಪ ಕರೆಕ್ಟ್ ಬಂದಿದೆ ಇಲ್ಲೋ ನೋಡಕ್ಕೆ, ಚೆನ್ನಾಗಿ ಬಂದಿದೆಯಾ ಅಂತ, ಆಡಿಯೋ ಮ್ಯಾಚ್ ಆಗ್ತಿದ್ದೇನೆ ಅಂತ. ಸೊ 10-15 minutes ಅಲ್ಲಿ ಶೂಟ್ ಆಗ್ಬಿಡುತ್ತೆ. ಅದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ನಂದು.
ಯಾಕಂದರೆ ಬೇರೆ ಕ್ರಿಯೇಟರ್ಸ್ 10 ಟೇಕ್ ಕೊಡ್ತಾರೆ, 5 ಟೇಕ್ ಕೊಡ್ತಾರೆ. ನಂದು 2-3 ಟೇಕಲ್ಲಿ ಮುಗಿಸಿ ಎಡಿಟ್ ಮಾಡಿ ಸ್ಕೆಡ್ಯೂಲ್ ಮಾಡಿ ಬಿಡಬಿಡ್ತೀನಿ. ಒಂದು ಸೆಗ್ಮೆಂಟ್ ಇದೆ ವೇರ್ ಐ ವಿಲ್ ಆಸ್ಕ್ ಯು ಜನರಲ್ ನಾಲೆಜ್ ಕ್ವೆಶ್ಚನ್ಸ್. ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಕೇಳುವಂತ ಕ್ವೆಶ್ಚನ್. ಸೊ ನೀವು ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್ ಆಗ್ತೀರಾ ಇಲ್ವಾ ನೋಡೋಣ. ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದೀನಿ, ಈಗ ನೋಡಬೇಕು. ಮತ್ತೆ ನಮ್ಮ ಶೋ ಅಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್. ವಾಟ್ ಇಸ್ ದ ನ್ಯಾಷನಲ್ ಫ್ಲವರ್ ಆಫ್ ಇಂಡಿಯಾ? ನ್ಯಾಷನಲ್ ಫ್ಲವರ್ ಆಫ್ ಇಂಡಿಯಾನ? ಓಹ್ ಶಿಟ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್ ಆಗಿಲ್ಲ ನಾನು. ನ್ಯಾಷನಲ್ ಫ್ಲವರ್ ಆಫ್ ಇಂಡಿಯಾ? ಯಾ, ದೇರ್ ಇಸ್ ಅ ನ್ಯಾಷನಲ್ ಫ್ಲವರ್. ಹೌದಾ? ಇವಾಗಲೇ ಅರ್ಥ ಆಗಿದ್ದು ನನಗೆ ನ್ಯಾಷನಲ್ ಫ್ಲವರ್ ಇದೆ ಅಂತ. ಗೆಸ್ ಮಾಡಬಹುದು. 4 ಆಪ್ಷನ್ ಕೊಡ್ಲಾ? ಬೆಸ್ಟ್. ಎ ರೋಸ್, ಓಕೆ. ಬಿ ಸನ್ಫ್ಲವರ್, ಓಕೆ. ಸಿ ಲಿಲಿ, ಓಕೆ. ಡಿ ಲೋಟಸ್. ಲೋಟಸ್. ಎಸ್. ಆಪ್ಷನ್ಸ್ ಕೊಟ್ರಲ್ಲ, ಹೆಲ್ಪ್ ಆಯ್ತು. ಇಲ್ಲಾಂದ್ರೆ ಐಡಿಯಾ ಆಯ್ತಾ? ಮೇ ಬಿ ಅಂತ ಏನಾದರೂ ಐಡಿಯಾ ಇತ್ತು, ಬಟ್ ಐ ವಾಸ್ ವೆರಿ ಕನ್ಫ್ಯೂಸ್ಡ್. ನಾಟ್ ಶೋರ್. ಓಕೆ. ಸೆಕೆಂಡ್ ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಪಕ್ಕದವ್ರನ್ನ ನೋಡ್ಕೊಂಡು ಬರ್ದಿದ್ದ? ಎಲ್ಲ ಹಾಗೆ ಆಗತ್ತೆ, ಪಕ್ಕದಲ್ಲಿ ನೋಡಿ ಬರೆಯೋದು ಎಲ್ಲ ಆಗುತ್ತೆ. ಎಲ್ಲರೂ ಮಾಡಿರ್ತಾರೆ, ಹೇಳಲ್ಲ ಅಷ್ಟೇ. ನಾವು ಮಾಡಿಲ್ಲಪ್ಪ. ನೀವು ಹೇಳ್ತಿದ್ದೀರಿ ಈಗ ಅಷ್ಟೇ, ಅಲ್ಲಿ ಮಾಡಿರ್ತಾರೆ. ನಾವು ನೋಡಿಲ್ಲ ಅಂದ್ರೆ ತೋರ್ಸರ್ ಯಾರು ಒಬ್ರು ಇರ್ಬೇಕಲ್ಲ. ಹೌದು, ಅದು ನಾವು ಅದು. ವಾಟ್ ಇಸ್ ದ ನ್ಯಾಷನಲ್ ಸ್ಪೋರ್ಟ್ ಆಫ್ ಇಂಡಿಯಾ? ಹಾಕಿ. ಕರೆಕ್ಟ್. ಐ ಯು ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್? ಬ್ಯಾಡ್ಮಿಂಟನ್ ಭಾಳ ಆಡ್ತಿದ್ದೆ ಚಿಕ್ಕವನಿದ್ದಾಗ. ಓಕೆ. ಸೊ ಬ್ಯಾಡ್ಮಿಂಟನ್ ಭಾಳ ಇನ್ಫ್ಲುಯೆನ್ಸ್. ಓಕೆ. ಇವಾಗಲೂ ಆಡ್ತೀರಾ? ಇಲ್ಲ, ಟೈಮ್ ಇಲ್ಲ. ಟೈಮ್ ಅಂತ ಅಲ್ಲ, ಈಗ ಯೂಟ್ಯೂಬ್ದು ಲರ್ನಿಂಗ್ ಕ್ಲಾಸಸ್ದು ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ. ಇಲ್ಲ, ಆಡೋಕೆ ಭಾಳ ಮನಸ್ಸಿದೆ, ಆದರೆ ಅಷ್ಟೊಂದು ಇದು ಇಲ್ಲ ಈಗ ಹೋಗಿ ಆಡ್ಬೇಕಂತ. ವಯಸ್ಸಾಯ್ತಾ? ವಯಸ್ಸಂತ ಎಷ್ಟು ವಯಸ್ಸು ಈಗ ಹಂಗಂತ ಇಲ್ಲ, ಅವಾಗ ಫುಲ್ ಎಂಥೂಸಿಯಾಸಮ್ ಇರ್ತಿತ್ತು ಸ್ಪೋರ್ಟ್ಸಲ್ಲಿ. ಸೊ ಈಗ ಸ್ವಲ್ಪ ಈಗ ಕಡಿಮೆ ಆಗಿದೆ ಅಷ್ಟೇ. ಓಕೆ. ವಾಟ್ ಇಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ? ವರ್ಲ್ಡ್ ಕೇಳಿದ್ರೆ ಹೇಳ್ತಿದ್ದೆ. ಓಕೆ, ವರ್ಲ್ಡ್ ಹೇಳಿ, ಆಮೇಲೆ ಇಂಡಿಯಾ ಹೇಳಿ. ನೈಲ್ ವರ್ಲ್ಡ್ದು. ಇಂಡಿಯಾದ್ದು ಶಿಟ್, ಎಲ್ಲರೂ ನನ್ನ ಬೈತಾರೆ ಈಗ, ಏನೇನು ಇಂಡಿಯಲ್ಲಿ ಇದ್ದು ಗೊತ್ತಿಲ್ಲ ಅಂತ. ಆಪ್ಷನ್ಸ್ ಕೊಡಿ. ಹೋಲಿ, ವಾಟರ್, ಗಂಗಾ. ಎಸ್. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಇಸ್ರೋ? ಇಂಡಿಯನ್ ಸೈನ್ಸ್ ಆಫ್ ರಿಸರ್ಚ್ ಏನೋ ಇದೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸಾರಿ. ಇಟ್ಸ್ ಓಕೆ, ಸಾರಿ ಅಂತ ಪರವಾಗಿಲ್ಲ. ಏರೋನಾಟಿಕಲ್ ಇಂಜಿನಿಯರ್ ಇದ್ದು ಅದು ಗೊತ್ತಿಲ್ಲ ಅಂತ ಬೈತಾರೆ. ಓಕೆ, ಅಂಡ್ ಲಾಸ್ಟ್ ಕ್ವೆಶ್ಚನ್. ಎಸ್. ಇಫ್ ಯು ಆನ್ಸರ್ ದಿಸ್ ಯು ವಿಲ್ ಪಾಸ್. ಹೌದಾ? ಅಂದ್ರೆ ಇಷ್ಟು ಆನ್ಸರ್ ಮಾಡಿದ್ದು ಈಗ ಅದೆಲ್ಲ ಹಾಫ್ ಪಾಯಿಂಟ್ ಅಲ್ಲ? ಹಾಫ್ ಪಾಯಿಂಟ್ ಇದು 10 ಪಾಯಿಂಟ್ಸ್ ಅಲ್ಲ. ಅಂದ್ರೆ ಇವಾಗ ಜಸ್ಟ್ ಪಾಸ್ ಅಲ್ಲಿ ಬಂದಿದೆ, ಹಾಫ್ ಪಾಯಿಂಟ್ ತಗೊಂಡು 33 ಆಗಿದೆ ಈಗ. ಇವಾಗ ಇದೊಂದು ತಗೋಬೇಕು. ಓಕೆನಾ? ವಾಟ್ ಇಸ್ ದ ನೇಮ್ ಆಫ್ ದ ಲಾರ್ಜೆಸ್ಟ್ ಓಷನ್ ಇನ್ ದ ವರ್ಲ್ಡ್? ಪೆಸಿಫಿಕ್ ಓಷನ್. ರೈಟ್ ಆನ್ಸರ್. ಪಾಸ್ ಆದೆ. ಪಾಸ್. ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್. ಭಾಳ ಈಸಿ ಕೇಳಿದ್ರೆ ಅದಕ್ಕೆ ಪಾಸ್ ಆದೆ. ಸೊ ಕಾಲೇಜಲ್ಲಿ ಯಾರು ಗರ್ಲ್ ಫ್ರೆಂಡ್ಸ್? ಇಲ್ಲ. ಗರ್ಲ್ ಫ್ರೆಂಡ್ ಇಲ್ಲ, ಕಾಲೇಜಲ್ಲಿ ಏನಿಲ್ಲ. ಸ್ಪೆಸಿಫಿಕಲಿ ಕಾಲೇಜಲ್ಲಿ ಏನಿಲ್ಲ ಅಂತ ಇರೋದು ನೋಡಿದ್ರೆ ಇವಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲ, ಏನು ನಿಮ್ಮ ನೆಕ್ಸ್ಟ್ ಪ್ಲಾನ್ಸ್? ನಂದು ಒರಿಜಿನಲ್ ಟ್ರ್ಯಾಕ್ಸ್ ಇದೆ, ಒರಿಜಿನಲ್ ಕನ್ನಡ ಸಾಂಗ್ಸ್ ಮಾಡ್ಬೇಕಂತ ಮಾಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಎಲ್ಲ ಇನ್ನೂ ಟ್ರಯಲ್ ಎರರ್ ಮೆಥಡಲ್ಲಿ ಇದೆ. ಸೊ ಲೈಕ್ ಅ ಮ್ಯೂಸಿಕ್ ವಿಡಿಯೋ ಯು ವಾಂಟ್ ಟು ಲಾಂಚ್? ಲೈಕ್ ಅ ಪ್ರಾಪರ್ ಶಾರ್ಟ್? ನನಗೆ ಸಿಂಗ್ ಮಾಡಕ್ ಬರಲ್ಲ. ಸಿಂಗ್ ಮಾಡಕ್ ಬರಲ್ಲ. ಓಕೆ. ಐ ಆಮ್ ರಿಯಲಿ ಗುಡ್ ಅಟ್ ಮ್ಯೂಸಿಕ್, ಇನ್ಸ್ಟ್ರೂಮೆಂಟ್ ಆಗಲಿ. ರ್ಯಾಪ್ ಮಾಡ್ತೀರಾ? ಇಲ್ಲ, ಸಿಂಗಿಂಗ್ ಯಾವುದೇ ಆಗಿರಲಿ ಸಿಂಗಿಂಗ್ ಮಾಡಕ್ ಬರಲ್ಲ. ಐ ಆಮ್ ರಿಯಲಿ ಗುಡ್ ಅಟ್ ಮ್ಯೂಸಿಕ್ ಪ್ರೊಡಕ್ಷನ್ ಅಲ್ಲಿ ಮುಂಚೆನೂ ಎಲ್ಲ ಮ್ಯೂಸಿಕ್ ಪ್ರೊಡಕ್ಷನ್ನೇ ಮಾಡ್ತಿದ್ದೆ. ಸೊ ಅದರಲ್ಲಿ ಏನೂ ಆಗಲಿಲ್ಲ, ಮುಂದುವರೆಯಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಮ್ಯಾಶಪ್ಸ್ ಅಲ್ಲಿ ಬಂದೆ. ಸೊ ಈಗ ಬ್ಯಾಕ್ ಟು ರೂಟ್ಸ್ ಅಂತ ಸ್ವಲ್ಪ ಒರಿಜಿನಲ್ ಟ್ರ್ಯಾಕ್ಸ್ ಮಾಡಿದ್ದೀನಿ, ಟ್ರೈಔಟ್ ಮಾಡ್ತಿದ್ದೀವಿ. ಓಕೆ. ಸೊ ಇನ್ನು ಯು ಹ್ಯಾವ್ ಅ ಟೀಮ್ ಅಂದ್ರೆ ಇನ್ನೊಬ್ರು ಇದಾರೆ ಅಷ್ಟೇ. ಸೊ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಅವರು. ಶೋಸ್ ಅದು ಎಲ್ಲ ಇದ್ದಾಗ ಅವರೊಬ್ರು ಇರ್ತಾರೆ. ಪಿ ಎ ಅಂತಲ್ಲ, ನನ್ನ ಫ್ರೆಂಡ್ ಅಂತ ಹೇಳ್ಬೋದು. ಪಿ ಎ ಅಂತ ಹಂಗೆ ಹೇಳಲ್ಲ, ಫ್ರೆಂಡ್ ಇದ್ದಾರೆ. ಅವರೆಲ್ಲ ನನ್ನ ಶೋಸಲ್ಲಿ ಹೋಗ್ಬೇಕಾದ್ರೆ ಸೊ ಅವರೆಲ್ಲ ನೋಡ್ಕೊಳ್ತಾರೆ ಅದೆಲ್ಲ. ಸೊ ಮ್ಯೂಸಿಕಲ್ಲಿ ಎಲ್ಲ ಮಾಡೋದು ನಾನು ಒಬ್ಬನೇ. ಮ್ಯೂಸಿಕ್ ಬೀಟ್ಸ್ ಮಾಡೋದಾಗಿರ್ಲಿ, ಯಾವುದೂ ಆಗಿರಲಿ. ಈಗಾದರೂ ನಾನು ಮ್ಯೂಸಿಕಲ್ಲಿ ಗೋಸ್ಟ್ ಪ್ರೊಡಕ್ಷನ್ ಅಂತ ಬರುತ್ತೆ, ನಮ್ಮ ಹೆಸರು ಬರಲ್ಲ ಅಷ್ಟೇ. ಮ್ಯೂಸಿಕ್ ನಂದು, ಹೆಸರು ನಂದು ಬರಲ್ಲ. ಯಾಕೆ? ಕಮರ್ಷಿಯಲ್ಗಾಗಿ ಬೀಟ್ಸ್ ಮಾಡಿಕೊಡೋದು, ಹೆಸರು ಅವ್ರದ್ದು ಬರುತ್ತೆ. ಬಟ್ ವೈ? ಯಾಕಂದರೆ ಮನಿ ಸಲುವಾಗಿ ಮಾಡ್ತಿರ್ತೀನಲ್ಲ. ಸೊ ಹೆಂಗಿರುತ್ತೆ, ದೇಲ್ ಪೇ ಯೂಸ್ ದಿಸ್ ಮಚ್, ನಿಮ್ಗೆ ಇಷ್ಟ ಅಂತ ಕೊಟ್ಬಿಡ್ತಾರೆ. ನನ್ನ ಹೆಸರು ಬರಲ್ಲ ಅದರಲ್ಲಿ, ಎಲ್ಲ ರೈಟ್ಸ್ ಅವ್ರಿಗೆ ಹೋಗುತ್ತೆ. ಸೊ ಇದು ಯಾರು ಕೊಡ್ತೀರಾ ನೀವು?
ಸೊ ಮ್ಯೂಸಿಕ್ ಲೇಬಲ್ಸ್ ಇರುತ್ತೆ, ಮ್ಯೂಸಿಕ್ ಲೇಬಲ್ಸಿಗೆ ಮಾಡಿಕೊಟ್ಟಿದ್ದೀರಾ ನೀವು? ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಇರ್ತಾರೆ, ಸೊ ಅವ್ರಿಗೆ ಫುಲ್ ಸಾಂಗ್ ಅವರೇ ಮಾಡಿರ್ತಾರೆ ಅಂತ ತೋರಿಸ್ಕೊಡಕ್ಕಿರುತ್ತೆ. ಇದು ಆಗುತ್ತೆ ಇಂಡಸ್ಟ್ರಿಯಲ್ಲಿ, ಭಾಳ ಆಗುತ್ತೆ. ಕಾಂಟ್ರವರ್ಸಿ ಏನಿಲ್ಲ, ಎಲ್ಲರ ಮುಂಚೆನಿಂದನೇ ಇದೆ ಇದು. ಈ ಫೀಲ್ಡಲ್ಲಿ ಯಾರು ಇರ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ. ಓಕೆ. ಸೊ ಮ್ಯೂಸಿಕ್ ಯಾರೋ ಮಾಡಿರ್ತಾರೆ, ಬಟ್ ಅವ್ರ ಹೆಸರು ಅಲ್ಲಿ ಬರಲ್ಲ. ಮ್ಯೂಸಿಕ್ ಪ್ರೊಡ್ಯೂಸರ್ ಅಂತ ಹಾಕಲ್ವಾ? ಪ್ರೊಡ್ಯೂಸರ್ ಅಂತ ಹಾಕಿರ್ತಾರೆ, ಎಲ್ಲ ಅಂತೀರ ಇರಲ್ಲ. ಈಗ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಇರ್ತಾರೆ, ಅವ್ರಿಗೆ ಫುಲ್ ರೈಟ್ಸ್ ಬೇಕಾಗಿರುತ್ತೆ. ಸೊ ಅವ್ರು ಮ್ಯೂಸಿಕ್ ಪ್ರೊಡಕ್ಷನ್ ಬೈ ಮಾಡಿಬಿಡ್ತಾರೆ. ನೀವು ಈಗ ಸಾಂಗ್ ಬೈ ಮಾಡಿದ್ರೆ ಅವ್ರ ಹೆಸರು ಹಾಕಲ್ಲ, ನೀವು ಹಂಗಿರುತ್ತೆ. ಅದು ನಿಮ್ಮ ಇಷ್ಟ, ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಸೊ ನಾನು ಈಗ ಎಕ್ಸಾಂಪಲ್ ಒಂದು ಸ್ವಲ್ಪ ಕಂಪ್ನೀಸ್ ಕೊಡ್ತೀನಿ, ಮ್ಯೂಸಿಕ್ ಮಾಡಿ ಕೊಡ್ತೀನಿ, ಸೊ ಆದ್ರೆ ಅಲ್ಲಿ ನನ್ನ ಹೆಸರು ಬರಲ್ಲ. ಓಕೆ ವಿತ್ ದಟ್, ಯಾಕಂದ್ರೆ ಅಲ್ಟಿಮೇಟ್ಲಿ ಗೆಟಿಂಗ್ ಪೇಡ್. ಹೌದು. ಸೊ ಈ ತರ ಎಷ್ಟಾಗಿದೆ? ಮಂತ್ಲಿ ಒಂದು 6-7 ಆದ್ರೂ ಮಾಡೇ ಮಾಡ್ತೀನಿ ಇಷ್ಟು. ಓಕೆ. ಸೊ ಇದು ಮುಂಚೆನಿಂದನೂ ಮಾಡ್ತಿರ್ತೀನಿ. ರಿಮಿಕ್ಸಸ್ ಬರುತ್ತೆ, ಸಾಂಗ್ ರಿಮಿಕ್ಸಸ್ ಮಾಡ್ತಾರೆ. ಈಗ ಕ್ಲಬ್ ಶೋಸ್ ಅಲ್ಲಿ ಎಲ್ಲ ಮಾಡ್ತಿದಾರಲ್ಲ, ಸೊ ಅದು ರಿಮಿಕ್ಸಸ್ ಸೆಲ್ ಮಾಡ್ತೀವಿ ನಾವು. ಆದ್ರೆ ಆರ್ಟಿಸ್ಟ್ ಹೆಸರು ಬರುತ್ತೆ, ಅವ್ರ ಹೆಸರಿಂದ ಅವ್ರು ಹಾಕೊಳ್ತಾರೆ ಅಷ್ಟೇ. ದಿಸ್ ಇಸ್ ಕಾಲ್ಡ್ ಗೋಸ್ಟ್ ಪ್ರೊಡಕ್ಷನ್. ಗೋಸ್ಟ್ is that a term? ಹೌದು, Ghost production is a term. ಹೌದು. ಸಮಥಿಂಗ್ ನ್ಯೂ. ಹೌದು. ಇಲ್ಲ, ಈ ಇಂಡಸ್ಟ್ರಿಯಲ್ಲಿ ಯಾರು ಇರ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ. ನಾವಲ್ವಲ್ಲ ಇಂಡಸ್ಟ್ರಿ ಅವರು. ಈಗ ಅರ್ಥ ಆಯ್ತಲ್ಲ ನಾವು. ಈಗ ಅರ್ಥ ಆಯ್ತು, ಇವಾಗ ಬೇರೆಯವ್ರಿಗೂ ಅರ್ಥ ಆಗುತ್ತೆ. ಎಸ್. ಸೊ ಇನ್ಮೇಲೆ ಯಾವ್ದಾದ್ರು ಗೋಸ್ಟ್ ಪ್ರೊಡಕ್ಷನ್ ಅಂತ ನೋಡಿದ್ರೆ ಮೇ ಬಿ ವಿ ಮೈಟ್ ಥಿಂಕ್ ಇಟ್ ಮೇ ಬಿ ಯು ಪ್ರೊಡಕ್ಷನ್ ಅಂತ ಹಾಕಲ್ಲ. ದೇ ವಿಲ್ ನಾಟ್ ಪುಟ್ ಎನಿಥಿಂಗ್. ಏನು ಹಾಕಲ್ಲ, ಅವ್ರ ಹೆಸರಾದ್ರೂ ಹಾಕು, ನಿಮ್ಗೆ ಅರ್ಥನೇ ಆಗಲ್ಲ ಅವ್ರು ಮಾಡಿದಾರೋ ಇಲ್ಲ ಅಂತ. ಓಕೆ ಓಕೆ. ಸೊ ಪ್ರಾಜೆಕ್ಟ್ ತಗೋತಾರೆ. ಈಗ ಪ್ರಾಜೆಕ್ಟ್ ನೀವು ಮಾಡಿರ್ತೀರಾ, ಪ್ರಾಜೆಕ್ಟ್ ಫೈಲ್ ಇರುತ್ತಲ್ಲ, ಅದು ಅವ್ರು ಕಳಿಸ್ಬೇಕು ನಾವು. ಓಕೆ 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 ಓಕೆ. ಸೊ ಅಲ್ಲಿ ಅವ್ರು ಏನು ಹಾಕೊಳ್ಳಲ್ಲ. ಒಂದ್ ಮ್ಯೂಸಿಕ್ ಮಾಡ್ಬೇಕಾದ್ರೆ ಒಬ್ರೇ ಅಂತ ಇರಲ್ಲ, ಅದರಲ್ಲಿ ಲುಕಿಂಗ್ ಲೈಕ್ ಒನ್ ಲೇಮ್ ಪರ್ಸನ್ ಈ ತರ ಕ್ವೆಶ್ಚನ್ಸ್ ಕೇಳಿಲ್ಲ. ಒಂದ್ ಯಾವ್ದಾದ್ರು ನೀವು ಮ್ಯೂಸಿಕ್ ತಗೊಳ್ಳಿ, ಒಬ್ರೇ ಮಾಡಿರಂತಲ್ಲ, ಅವ್ರ ಟೀಮ್ ಇರುತ್ತೆ, ಒಬ್ರ ಐಡಿಯಾ ಇನ್ನೊಬ್ರಿಗೆ ಕೊಡ್ತಾರೆ. ಸೊ ಐಡಿಯಾಸ್ ಮ್ಯಾಚ್ ಆಗಿ ಒಂದು ಬ್ಯೂಟಿಫುಲ್ ಸಾಂಗ್ ಬರುತ್ತೆ ಅಷ್ಟೇ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಯೋರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತಾಡಿದ್ದು. ಬಹಳ ಧನ್ಯವಾದ ಕರೆದಿದ್ದಕ್ಕೆ ನಮಗೆ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.